ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನಂದಿನಿ ಅಂತ. ಇವರು ನಮ್ಮ ಹಬಿ ಅಭಿಷೇಕ್ ಅಂತ. ನಾನು ಪ್ರೀತಿಯಿಂದ ಗುಂಡ ಅಂತ ಕರಿತೀನಿ. ಆ, 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 ಅಂದ್ರೆ ಗುಂಡ ಅಂತ ಕರೆಯೋದಕ್ಕೆ ಬೇರೆ ರೀಸನ್ ಇದೆ. ಗುಂಡಕ್ಕಿರಗಲ್ಲ. ಒಂದು ನಿಮಿಷ. ಇದು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ನಾವು ಹೇಗೆ ಮಾಡ್ಕೊಂಡ್ವಿ, ಹೇಗಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ತಿದ್ದಾರೆ, ಆ ಥರ ಏನಾದರೂ ಇದ್ರೆ ಅದು ನಮ್ಮ ವಿಡಿಯೋದಿಂದ ಹೆಲ್ಪ್ ಆಗಲಿ ಅಂತ. ಹೊಸಬ್ರು ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಎಲ್ಲಿಗೆ ಹೋಗ್ಬೇಕು, ಏನು ತಗೋಬೇಕು, ಯಾವ ಥರ ಡ್ರೆಸ್ಸಸ್ ಪರ್ಚೇಸ್ ಮಾಡಬೇಕು, ಯಾವ್ಯಾವ ಡ್ರೆಸ್ಸಸ್ ಪರ್ಚೇಸ್ ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕು, ಕೊನೆವರೆಗೂ ನೋಡಿ. ನಿಮಗೆ ಯಾವ ಥರ ಇನ್ಫಾರ್ಮೇಶನ್ ಬೇಕು ಪೂರ್ತಿ ನಾವು ಇದರಲ್ಲಿ ಹೇಳ್ತೀವಿ. ಅವರೊಂದಷ್ಟು ಪ್ಲೇಸಸ್ ಹೇಳಿದ್ರು, ನಾವು ಇದೇ ಪ್ಲೇಸ್ ಬೇಕು ಅಂತ ಹೇಳ್ಬಿಟ್ಟು ನಾವೇ ಸೆಲೆಕ್ಟ್ ಮಾಡಿದ್ದು. ಮೊದಲು ನಾವು ಸಕಲೇಶ್ಪುರ ಅಂತ ಅಂದ್ಕೊಂಡ್ವಿ, ಅಲ್ಲೇನೋ ಇದರಲ್ಲೆಲ್ಲ ಬಿಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಡ ಅಂತ ಅಂದಿದ್ದಕ್ಕೆ ಲಾಸ್ಟಿಗೆ 1 hour ಡಿಸೈಡ್ ಮಾಡಿದ್ವಿ. ನಾವು ನಮಗೆ ಫಸ್ಟಿಗೆ ಗೊತ್ತಿರಲಿಲ್ಲ ಎಲ್ಲಿ ತಗೊಬೇಕು, ಯಾವ ಥರ ಡ್ರೆಸ್ಸಸ್ ತಗೋಬೇಕು ಅಂತ. ಫೋಟೋಗ್ರಾಫರ್ನೇ ಒಂದು ಸಜೆಸ್ಟ್ ಕೇಳಿದ್ವಿ. ಅವರು ಹೇಳಿದ್ರು ಒಂದಷ್ಟು ವಿಡಿಯೋಸು, ಒಂದಷ್ಟು ಫೋಟೋಸ್ ಅವರು ಆಲ್ರೆಡಿ ತೆಗೆದಿರೋದು ಅದನ್ನೆಲ್ಲ ಕಳಿಸಿದ್ರು. ಈ ಥರ ಡ್ರೆಸ್ಸಸ್ ತಗೊಳ್ಳಿ, ಒಂದು 5-6 ಜೊತೆ ಡ್ರೆಸ್ಸಸ್ ತಗೊಳ್ಳಿ ಅಂತ ಹೇಳಿದ್ರು. ಓಕೆ, ನಾವು ಅದು ಡ್ರೆಸ್ಸಸ್ ಅವ್ರು ಹೇಳ್ದಂಗೆ ಯಾವ ಥರ ಹೇಳಿದ್ರು ಆ ಥರ ಡ್ರೆಸ್ಸಸ್ ತೊಗೊಂಡ್ವಿ. ಅದನ್ನ ನಾವು ಹೇಳ್ತೀವಿ. ನಿಮಗೆ ಇಷ್ಟ ಆದರೆ ಅಲ್ಲಿ ಹೋಗಿ ತೊಗೊಳ್ಳಿ, ಇಲ್ಲ ನಿಮಗೆ ಎಲ್ಲಿ ಕಂಫರ್ಟಬಲ್ ಆಗಿದೆ ಅಲ್ಲಿ ತಗೊಳ್ಳಿ. ಓಕೆನಾ? ಫಸ್ಟಿಗೆ ನಾವು ಪ್ರೀ ವೆಡ್ಡಿಂಗ್ ವಿಡಿಯೋ ಮಾಡಿದ್ದು 1 month ಬಿಫೋರ್. 1 month ಮ್ಯಾರೇಜ್. ಮಾರ್ಚಲ್ಲಿ ನಮ್ಮದು ಮ್ಯಾರೇಜ್ ಇತ್ತು ಅಂದರೆ ನಾವು ಜನವರಿ ಎಂಡಿಂಗಲ್ಲಿ ಮಾಡ್ಕೊಂಡ್ವಿ ಪ್ರೀ ವೆಡ್ಡಿಂಗ್ ಶೂಟ್ನ. ಯಾಕಂದರೆ ಇವರು ಎಂತ ಫೋಟೋಗ್ರಾಫರ್ ಡೇಟ್ ಕೊಡ್ತಾರೆ. ಆ ಡೇಟ್ ಅವ್ರು ಯಾವಾಗ ಫ್ರೀ ಆಗ್ತಾರೆ ಆ ಡೇಟ್ ಕೊಡ್ತಾರೆ. ಅದರಲ್ಲಿ ನಾವು ಫ್ರೀ ಇರ್ತೀವೋ ಇಲ್ಲ ನೋಡ್ಕೊಂಡು ನಾವು ಕೂಡ ಆ ಡೇಟಿಗೆ ಫಿಕ್ಸ್ ಆಗ್ತೀವಿ. ಒಂದಷ್ಟು ಡೇಟ್ಸ್ ನಾವು ಕೊಡ್ತಾರೆ. ಯಾವ ಡೇಟ್ ನಾವು ಕಂಫರ್ಟಬಲ್ ಆಗಿದ್ದೀವಿ, ಫ್ರೀ ಆಗಿರ್ತೀವಿ, ಆ ಡೇಟಿಗೆ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಡೇಟಿಗೆ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಫೋಟೋಗ್ರಾಫರ್ ಕಡೆಯಿಂದನೂ ಪ್ಯಾಕೇಜ್ ಇತ್ತು ನಮಗೆ. ನಾವೇ ಡ್ರೆಸ್ಸಸ್ ಕೊಡ್ತೀವಿ, ಇಷ್ಟಿಷ್ಟು ಇರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ ನೀವೇ ಓನಾಗಿ ಪರ್ಚೇಸ್ ಮಾಡ್ಬೋದು ಅಂತಲೂ ಹೇಳಿದರು. ತೊಗೊತೀವಿ ನಾವೇ ಅಂತ ಹೇಳಿದ್ವಿ ಅವರಿಗೆ. ನಮ್ಮ ಕಡೆಯಿಂದನೇ ತೊಗೊಂಡು ಬರ್ತೀವಿ ಅಂತ. ಹಾಗಾಗಿ ಎಲ್ಲ ಹೇಳಿದರು. 5-6 ಜೊತೆ ಡ್ರೆಸ್ಸಸ್ ಹೇಳಿದರು. ಎಲ್ಲ ನಮ್ಮ ಚಾಯ್ಸು. ಬಟ್ ಒಂದು ವೈಟ್ ಆ್ಯಂಡ್ ವೈಟ್ ಕಂಪಲ್ಸರಿ ಹೇಳಿದರು. ಬೀಚ್ ಸೀನಿಗೆ ಮಾತ್ರ. ಬೀಚ್ ಸೀನಿಗೆ ವೈಟ್ ಆ್ಯಂಡ್ ವೈಟ್ ಹೇಳಿದ್ರಿಂದ ನಾವು ವೈಟ್ ಆ್ಯಂಡ್ ವೈಟ್ ಪರ್ಚೇಸ್ ಮಾಡಿದ್ವಿ. ಇವ್ರಿಗೆ ವೈಟ್ ಆ್ಯಂಡ್ ವೈಟ್ ಹೇಳಿದ್ರಂತೆ, ಅಂದರೆ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಅಂತ ಹೇಳಿದ್ರಂತೆ. ಇವರು ವೈಟ್ ಆ್ಯಂಡ್ ಬ್ಲ್ಯಾಕ್ ತೊಗೊಂಬಂದರು. ಅದು ಆಲ್ರೆಡಿ ಇವ್ರ ಹತ್ರ ಇದ್ದಿದ್ದೆ. ಆಮೇಲೆ ಅಲ್ಲಿ ಬಂದಮೇಲೆ ಅವ್ರು ಕೇಳಿದ್ರು, ವೈಟ್ ಆ್ಯಂಡ್ ವೈಟ್ ಹೇಳಿದ್ವಲ್ವ ನಿಮಗೆ ಅಂತ. ಅದರಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿದ್ರು. ವೈಟ್ ಆ್ಯಂಡ್ ಬ್ಲ್ಯಾಕು. ಒಂದು ಕಪಲ್ ಡ್ರೆಸ್ ಹೇಳಿದರು. ಕಪಲ್ ಡ್ರೆಸ್ ನಾವು ನಮ್ಮ ಮನೇಲೇ ಇತ್ತು, ನಮಗೆ ರೆಡ್ ಕಲರು ಅವೈಲಬಲ್ ಇತ್ತು. ಅದನ್ನೇ ನಾವು ಯೂಸ್ ಮಾಡಿದ್ವಿ. ಮತ್ತು ಇನ್ನೊಂದು ಯಾವುದು ನಾರ್ಮಲ್ ಡ್ರೆಸ್ ಒಂದು ನಮ್ಮ ಚಾಯ್ಸಲ್ಲಿ ಒಂದಿತ್ತು. ಮತ್ತು ಇನ್ನೊಂದು ಪಿಂಕ್ ಮತ್ತು ಪಿಂಕ್ ಡ್ರೆಸ್, ಪಿಂಕ್ ಗೌನ್ ಮತ್ತು ಇವ್ರಿಗೊಂದು ಫೋಟೋ. ಮತ್ತು ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ನಮಗೆ ಗೌನು ಫುಲ್ಲು. ಇವ್ರಿಗೆ ಬಂದು ಬ್ಲ್ಯಾಕ್ ಸೂಟ್ ಇತ್ತು. ವೈಟ್ ಆ್ಯಂಡ್ ವೈಟ್ನ ನಾವು ನಾನು ಆ್ಯಕ್ಚುಲಿ ದಾಸರಳ್ಳಿಲಿ ಪರ್ಚೇಸ್ ಮಾಡಿದ್ದೆ. ಎರಡು ಜೊತೆ ಮಾತ್ರ ನಾವು ರೆಂಟಿಗೆ ತಗೊಂಡ್ವಿ. ಮತ್ತು ನಂದು ಸೂಟ್ಗಳು ಮಾತ್ರ ರೆಂಟಿಗೆ ತಗೊಂಡ್ವಿ. ಮತ್ತು ಪ್ಯಾಂಟ್ ಶರ್ಟ್ನ ನಾವು ಓನಾಗಿ ಪರ್ಚೇಸ್ ಮಾಡಿದ್ವಿ. ಇವರು ಓನಾಗಿ ಬ್ಲ್ಯಾಕ್ ಹಾಕಿರೋದ್ರಿಂದ ಎರಡಕ್ಕೂ ಕಾಂಬಿನೇಷನ್ ಸೂಟ್ ಮಾತ್ರ ಚೇಂಜಸ್ ತಗೊಂಡ್ವಿ ಅಷ್ಟೇ. ಅದಾದ್ಮೇಲೆ ನಾರ್ಮಲ್ ಇವ್ರ ಸೂಟ್ ಒಂದು ತಗೊಂಡ್ರು. ಅದೇ ನಾ ಇಬ್ರು ಒಂದೇ ಕಡೆನೆ ಹೋದ್ವಿ ಕಪಲ್ ರೆಂಟಲ್ ಡ್ರೆಸ್ಸಿಗೆ. ಯಾಕಂದ್ರೆ ಅಲ್ಲಿ ಇವ್ರು ಇದ್ದು ತಿಪ್ಟೂರಲ್ಲಿ, ನಾವಿದ್ದು ಬೆಂಗಳೂರಲ್ಲಿ. ಎರಡು ಕಡೆ ಓಡಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಗೋಲ್ಡನ್ ಗ್ಲಾಮ್ ಬಾಟಿಕ್ ಅಂತ ರೆಂಟಲ್ ಕಂಪ್ನಿದಲ್ಲಿ ನಾವು ತಗೊಂಡಿದ್ದು. ಅದು ಬಂದು 18th Cross ಮಲ್ಲೇಶ್ವರಂ ಅಲ್ಲಿ ಇದೆ. ಅದು ನೆಕ್ಸ್ಟ್ ಡೀಟೇಲ್ಸ್ ನಮ್ಮ ಮನೆಯವ್ರು ಹೇಳ್ತಾರೆ. ಮತ್ತೆ ನೀವು ಪ್ರೀ ವೆಡ್ಡಿಂಗಿಗೆ ಇವತ್ತಿನ ಡೇಟ್ ಅಂದರೆ ಹಿಂದೆನೇ 15 ದಿನ ಇಲ್ಲ 1 ವಾರ ಮೊದಲೇ ಹೋಗ್ಬಿಟ್ಟು ನೀವು ಸೆಲೆಕ್ಟ್ ಮಾಡಬೇಕು ರೆಡಿಗೆ. ಇಲ್ಲ ಅಂದರೆ ನೀವು ಸೆಲೆಕ್ಟ್ ಮಾಡೋದು ನಿಮಗೆ ಇಷ್ಟ ಆಗಿರೋ ಡ್ರೆಸ್ಸಸ್ಸು ಬುಕ್ ಆಗಿರುತ್ತೆ, ಹಂಗಾಗಿ ಯಾವುದು ಸಿಗಲ್ಲ. ನಮಗೂ ಕೆಲವೊಂದು ಹಂಗೆ ಆಗಿತ್ತು. ಆದ್ರೂ ಬೆಟರ್ ಆಗಿ ನಮಗೆ ಚೆನ್ನಾಗಿರೋದೇ ಸಿಕ್ತು. ಅಂದ್ರೆ ನಾವು ಒಂದು ಡ್ರೆಸ್ ಅಂದ್ಕೊಂಡು ಹೋದ್ವಿ, ಈ ಡ್ರೆಸ್ನ ತಗೊಬೇಕು ಅಂತ. ಬಟ್ ಆ ಡ್ರೆಸ್ ಆಲ್ರೆಡಿ ಬುಕ್ ಆಗಿತ್ತು.
ಹಾಗಾಗಿ ಆ ಡ್ರೆಸ್ ಸಿಗ್ಲಿಲ್ಲ. ನಾವು ಅಲ್ಲಿ ಹುಡುಕಿ ಮತ್ತೆ ಚೆನ್ನಾಗಿರೋ ಡ್ರೆಸ್ ನಮಗೆ ಯಾವ್ದು ಇಷ್ಟ ಆಯ್ತು ಆ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ತಗೊಂಡ್ವಿ. ಮತ್ತೆ ಸ್ಟಿಚಸ್ ಅಂದ್ರೆ ಇವ್ರ ಸೈಜಿಗೆ ಕೋಟ್ ಕರೆಕ್ಟಾಗಿ ಸಿಕ್ಬಿಡ್ತು ಇವ್ರ ಲಕ್ಕಿಲಿ. ನನಗೆ ಮಾತ್ರ ಸೈಜಿಗೆ ಆಲ್ಟರ್ ಮಾಡಿದ್ರು. ಲೆಂತ್ ಮಾತ್ರ ಆಲ್ಟರ್ ಮಾಡೋದಿಲ್ಲ ಅವರು, ಬಟ್ ಅದೇ ಸೈಜ್ ಬಂದು ನೋಡ್ಕೊಂಡು ನಮ್ಗೆ ಯಾವ ತರ ಫಿಟ್ಟಿಂಗ್ ಇರುತ್ತೆ ನೋಡ್ಕೊಂಡು ಅದನ್ನೊಂದು ಆಲ್ಟರ್ ಮಾಡ್ಕೊಡ್ತಾರೆ. ಅದಕ್ಕೊಂದು ಅದೇ 15 ದಿವಸದಿಂದ ಈ ಡ್ರೆಸ್ಸೇ ಬೇಕು ಅಂತ ನಾವು ಮೊದಲೇ ಹೇಳ್ಬೇಕು ಅವರಿಗೆ. ಅಟ್ಲೀಸ್ಟ್ 15 ದಿವಸದಿಂದ ಆಗಿಲ್ಲ ಅಂದ್ರೂ ಒಂದ್ ವಾರದ ಹಿಂದೆ ಈ ಡ್ರೆಸ್ ಬೇಕು ನಮಗೆ, ನಾವು ಬರ್ತಾ ಇದೀವಿ. ಅಲ್ಲಿ ನಾವು ಬೇಕು ಅಂತ ಹೇಳಿದ್ರು ಅದು ಇರೋದಿಲ್ಲ, ಅಲ್ಲೇ ಹೋಗ್ಬೇಕು. ಅಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬರ್ಬೇಕು ನಾವು ಆ ಡ್ರೆಸ್. ಸೊ ಬುಕ್ ಮಾಡ್ಕೊಂಡು ಬರ್ಬೇಕು. ನನಗೆ ಆ ಡ್ರೆಸ್ ನಾವು ಹೋಗಿ ಹಿಂದಿನ ದಿನ, ಆಕ್ಚುಲಿ ನಾವು ಹಿಂದಿನ ದಿನ ಹೋಗಿದ್ದ ಮೊದಲೇ ಹೋಗಿ ಸೆಲೆಕ್ಟ್ ಮಾಡಿ ಆದ್ರೂ ಸಿಗ್ಲಿಲ್ಲ ನಮಗೆ. ಒಂದ್ ವೀಕ್ ಮೊದ್ಲೇ ಹೋಗಿದ್ವಿ, ಬಟ್ ಒಂದ್ ಡ್ರೆಸ್ ನಾವು ಅಂದ್ಕೊಂಡು ಹೋಗಿದ್ದು ಅದು ನಮಗೆ ಸಿಗ್ಲಿಲ್ಲ. ಅದು ಆಲ್ರೆಡಿ ಬುಕ್ಡ್ ಅಂತ ಹೇಳಿದ್ರು. ಮತ್ತೆ ಆಮೇಲೆ ನಾವು ಆಯ್ತು ಅಲ್ಲೇ ಇರೋದು ಡ್ರೆಸ್, ಹೌದು ಟೈಮ್ ಕೂಡ ಇರ್ಲಿಲ್ಲ. ಬೇರೆ ಡ್ರೆಸ್ಸಸ್ ನೋಡಿದ್ವಿ ಸೆಲೆಕ್ಟ್ ಮಾಡಕ್ಕೆ, ನೋಡಿದ್ವಿ ಚೆನ್ನಾಗಾಯ್ತು. 2 ಜೊತೆ ಡ್ರೆಸ್ ನಮಗೆ ತುಂಬಾ ಇಷ್ಟ ಆಯ್ತು. ಆ ಡ್ರೆಸ್ಸಸ್ನ ನಾವು ತಗೊಂಡ್ವಿ. ಅಂದ್ರೆ ಅಲ್ಲಿ ಹೇಳಿದ್ವಿ ರೆಂಟ್ ಎಲ್ಲ ಅದಕ್ಕೆ ಇಷ್ಟಿಷ್ಟು ಅಂತ ಕೇಳ್ಕೊಂಡು ಅದು ಆಲ್ರೆಡಿ ಅಡ್ವಾನ್ಸ್ ಪೇ ಮಾಡಬೇಕು ಮೊದಲೇನೆ, ಇಲ್ಲಾಂದ್ರೆ ಕೊಡೋದಿಲ್ಲ ಅವರು. ಮೊದಲೇ ಪೇ ಮಾಡಿದ್ವಿ. ಪೇ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಹಿಂದಿನ ದಿವಸ ಅಲ್ವಾ ನಾವು ಹೋಗಕ್ಕಾಗ್ಲಿಲ್ವಾ, ಬೇರೆ ಫ್ರೆಂಡ್ನ ಕಳಿಸ್ಬಿಟ್ಟು ನಾವ್ ಹೋಗಕ್ಕಾಗ್ಲಿಲ್ಲ. ನಮ್ದು ಮದ್ವೆ ನಿಯರ್ ಇತ್ತು, ಸೊ ನಮ್ಮ ಮನೇಲಿ ಎಲ್ಲೂ ಕಳಿಸ್ತಿರ್ಲಿಲ್ಲ. ನಾನ್ ನಮ್ ಗೊತ್ತಿರೋ ಬ್ರದರ್ ಅಲ್ಲೇ ವರ್ಕಿಂಗ್ ಇದ್ರು, ಅವ್ರಿಗೆ ಹೇಳ್ಬಿಟ್ಟು ಆ ಡ್ರೆಸ್ ನ ತಗೊಂಡ್ಬರಕ್ ಹೇಳಿದೆ. ಅವರು ಆ ಡ್ರೆಸ್ ನ ತಗೊಂಡ್ಬಂದ್ ಕೊಟ್ರು. ಆದ್ರೂ ನಮಗ್ ಬೆಟರ್ 2 days ಮೊದ್ಲೇ ಕೊಟ್ಟು ಕಳ್ಸಿದ್ರು. ಬೇರೆಯವ್ರಿಗೆಲ್ಲ 1 day ಅಷ್ಟೇ ಕೊಡೋದು. ಹೌದು. ನಮಗ್ ನಾವು ಮುಂಚೆ ದೂರ ಅಂತ ಹೇಳಿ ತಿಕ್ಟೂರಿಗೆ ಹೋಗೋದು ಅಂತ ಹೇಳಿದಕ್ಕೆ, ಮತ್ತೆ ಇದು ಬಂದು ನಮ್ದು ಏರಿಯಾನು ದೂರನೇ ಇತ್ತು ಮಲ್ಲೇಶ್ವರಂ ಇಂದ 1 hour ಜರ್ನಿ ನಮ್ಮ ಏರಿಯಾದಿಂದ. ಹಾಗಾಗಿ ದೂರ ಇದೆ, ಮತ್ತೆ ಇಲ್ಲಿ ಬರಕ್ಕಾಗಲ್ಲ ಪದೇ ಅಂತ ಹೇಳ್ಬಿಟ್ಟು ನಾವು ನಮ್ ಬ್ರದರ್ ಅವ್ರು ಹಂಗೆ ಈಸಿಯಾಗಿ ನಮ್ಗೆ ಗೊತ್ತಿರೋರು ಕಳ್ಸಿದ್ರು. ಈಸಿಯಾಗಿ ಕೊಟ್ಟು ಕಳ್ಸಲ್ಲ ಡ್ರೆಸ್ನ. ನಮ್ ಯಾರು ಕಳ್ಸಿರೋ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತಾರೆ, ನೀವು ಈ ಕಡೆ ನಿಮ್ ಕಡೆಯವ್ರ ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಂತಾರೆ. ಅಂದ್ರೆ ಅವ್ರು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಮ್ಗೆ ಆ ಬ್ಯಾಗ್ನ ಇಂಟರ್ ಡ್ರೆಸ್ ಬ್ಯಾಗ್ ಇರುತ್ತೆ, ಅದನ್ನ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಅವ್ರ ಕಡೆ. ನನಗೆ ಈವ್ನಿಂಗ್ ತಂದು ಕೊಟ್ರು. ಅಲ್ಲ ಎಕ್ಸ್ಟ್ರಾ ಪೇ ಮಾಡಿಸ್ಕೊಂತಾರೆ, ಯಾಕಂದ್ರೆ ಅದೇನಾದ್ರು ಗಲೀಜ್ ಮಾಡಿದ್ರೆ ಹೌದು, ಅದೇನಾದ್ರು ಡ್ಯಾಮೇಜ್ ನಮ್ ಕಡೆಯಿಂದ ಡ್ಯಾಮೇಜ್ ಆಯ್ತು ಅಥವಾ ಏನಾದ್ರು ಆಯ್ತು ಅಂತಂದ್ರೆ ಅದಕ್ಕೆ ಮೊದಲೇ ಪೇ ಮಾಡಿಸ್ಕೊಂಡಿರ್ತಾರೆ. ಇನ್ ಕೇಸ್ ಡ್ಯಾಮೇಜ್ ಏನಾದ್ರು ಆಯ್ತು ಅಂತಂದ್ರೆ ಅದಕ್ಕೆ ಅಲ್ಲೇ ಅಮೌಂಟ್ ಕಟ್ ಮಾಡ್ಕೊಂತಾರೆ. ಅದ್ರದಲ್ಲೇ ಅಮೌಂಟ್ ಕಟ್ ಮಾಡ್ಕೊಂತಾರೆ. ಯಾಕಂದ್ರೆ ನಮ್ಗೆ ರಿಟರ್ನ್ 1000 ಕೊಡೋದಿರುತ್ತೆ, ಅವ್ರು ನಮಗೆ ವಾಪಸ್ ಕೊಡೋದಿರುತ್ತೆ. ಅದೇನಾದ್ರು ಡ್ಯಾಮೇಜ್ ಆಯ್ತು ಆ ಇದಕ್ಕೆ ಚಾರ್ಜಸ್ಗೆ ಅದನ್ನ ಆ್ಯಡ್ ಮಾಡ್ಕೊಂತಾರೆ, ಡ್ಯಾಮೇಜ್ ಚಾರ್ಜಸ್ಗೆ ಆ್ಯಡ್ ಮಾಡ್ಕೊಂತಾರೆ. ಒಂದು ಓನ್ ಡ್ರೆಸ್ ಅಂತ ಹೇಳಿದ್ರು. ನಾವು ಅದನ್ನ ಮಲ್ಲೇಶ್ವರಮಲ್ಲಿ ನಾನು ಪರ್ಚೇಸ್ ಮಾಡಿದೆ, ಇವ್ರು ಬಂದು ತಿಟ್ಟೂರಲ್ಲಿ ಪರ್ಚೇಸ್ ಮಾಡ್ಕೊಂಡ್ರು. ಬಟ್ ಆಕ್ಚುಲಿ ಅದಿಬ್ರು ಆ ಡ್ರೆಸ್ ಮಾತ್ರ ಮ್ಯಾಚ್ ಆಗ್ಲಿಲ್ಲ. ಎರಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಅರ್ಜೆಂಟ್ ಅಲ್ಲಿ ಮಾಡಿದ್ದು. ಯಾಕಂದ್ರೆ ಇವರು ಬೆಂಗಳೂರಲ್ಲಿ ಇದ್ರೆ ಇಬ್ರು ಒಟ್ಟಿಗೆ ಹೋಗಿ ಪರ್ಚೇಸ್ ಮಾಡಿ ಏನೋ ಒಂದ್ ಮಾಡ್ಕೋಬೋದಾಯ್ತು. ಬಟ್ ನಾನು ಆಲ್ರೆಡಿ ತಗೊಂಡೆ. ಇವ್ರಿಗೆ ಹೇಳಿದ್ದೆ, ತೋರಿಸಿದ್ದೆ ಸಹ ಡೈರೆಕ್ಟ್ ಆಗಿ, ಈ ತರ ಒಂದು ಫುಲ್ ಸ್ಲೀವ್ ಶರ್ಟ್, ಒಂದು ಶರ್ಟ್ ಅಲ್ಲ ಹುಡಿ ತರ ತಗೊಂಡಿದ್ದೀನಿ, ನೀವು ಅದಕ್ಕೆ ಮ್ಯಾಚ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ದೆ ಇವರಿಗೆ. ಇವರು ತಗೊಂಡ್ರು, ಫೋಟೋನ ಕಳಿಸಿದ್ರು. ನಂಗೆ ಅದು ನಿಯರ್ಲಿ ಮ್ಯಾಚಿಂಗ್ ತರ ಅನ್ನಿಸ್ತು ಫೋಟೋದಲ್ಲಿ ಆಕ್ಚುಲಿ. ಬಟ್ ಡೈರೆಕ್ಟ್ ಆಗಿ ನೋಡಿದ್ರೆ 2 ಮ್ಯಾಚಿಂಗ್ ಇರ್ಲಿಲ್ಲ, ಏನೋ ಡಿಫ್ರೆಂಟ್ ಡ್ರೆಸ್ ತರ ಕಾಣಿಸ್ತಿತ್ತು. ಇದೆಷ್ಟು ಡ್ರೆಸ್ಸಸ್ ಬಗ್ಗೆ ಅದು ನಿಮಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ನಂಬರು ಮತ್ತೆ ಅಡ್ರೆಸ್ ಹಾಕಿರ್ತೀನಿ. ಬೇಕಂದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಕೊಬೋದು, ಮೀನ್ಸ್ ರೆಂಟಿಗೆ ತಗೊಬೋದು ಡ್ರೆಸ್ಸಸ್ನ. ರೆಂಟಿಗೆ ಮತ್ತೆ ಪರ್ಚೇಸಿಂಗಿಗೂ ಐತೆ ಅವರಲ್ಲಿ. ನಿಮ್ಗೆ ಯಾವ ತರ ಬೇಕು ಆ ತರನೇ. ಹೌದು, ಅದೊಂದ್ ಸಹ ಹೇಳಿದ್ರು ನಮಗೆ. ಇವಾಗ ನಮ್ಗೆ ಏನಾದ್ರು ಡಿಸೈನ್ ಗೊತ್ತಿದೆ, ನಮ್ಗೆ ಇಂಥ ಡಿಸೈನ್ ಅಲ್ಲಿ ಡ್ರೆಸ್ ಬೇಕು ಅಂತಂದ್ರೆ ಅವ್ರು ಅಂತ ಡಿಸೈನ್ ಅಲ್ಲಿ ರೆಡಿ ಮಾಡಿ ನಮಗೆ ಕೊಡ್ತಾರೆ. ಮೀನ್ಸ್ ನಾವ್ ಅದನ್ನ ಪರ್ಚೇಸ್ ಸಹ ಮಾಡಬಹುದು. ಆ ಡ್ರೆಸ್ ಶೂಟ್ ಹೇಗಾಯ್ತು ಅಂತಂದ್ರೆ ನೆಕ್ಸ್ಟ್ ಡೇ ನಾವು ನಮ್ ಲಗೇಜ್ ತುಂಬಾ ಜಾಸ್ತಿ ಇತ್ತು, ಅದಕ್ಕೆ ಹೊರಡೋದಿತ್ತಲ್ಲ. ಹಾಗಾಗಿ ಇವ್ರು ಬಂದ್ರು, ನಮ್ಮ ಮನೆಗೆ ಬಂದ್ರು. ಇವರು ಈಗ ಲಗೇಜ್ ಜಾಸ್ತಿ ಇದ್ದಿದ್ರಿಂದ ಬೆಳಗ್ಗೆನೆ ಬಂದ್ರು, ಟ್ರೈನ್ ಹತ್ಕೊಂಡು ತಿಟ್ಟೂರಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ಕಾಫಿ ಗಿಫಿ ಎಲ್ಲ ಕುಡ್ಕೊಂಡು ತಿಂಡಿ ಮಾಡ್ಕೊಂಡು
ಅಲ್ಲಿಂದ ಡ್ರೆಸ್ ತಿಂಡಿನೂ ಮಾಡಿರ್ಲಿಲ್ಲ ನಾವು. ಆಕ್ಚುಲಿ ಮಾಡ್ಲಿಲ್ಲ ತಿಂಡಿ ಅನ್ಸುತ್ತೆ. ಮಾಡ್ಲಿಲ್ಲ, ಯಾಕಂದ್ರೆ ಬೆಳಗ್ಗೆ 6 ಗಂಟೆ 6 ಗಂಟೆಗೆ ಬಂದಿದ್ರು ಮನೆ ಹತ್ರಕ್ಕೆ. 5 ಗಂಟೆಗೆ ಬಂದಿದ್ದು, ಆ, ಆಮೇಲೆ 8 ಗಂಟೆಗೆಲ್ಲ ಮನೆ ಸ್ವಲ್ಪ ಮಲ್ಕೊಂಡೆಲ್ಲ ರೆಸ್ಟ್ ಮಾಡೋದು ಬಂದ್ಬಿಟ್ಟೆ. ಆಮೇಲೆ ಮತ್ತೆ 8 ಗಂಟೆ ಅಲ್ಲ, ನಾವು ಇನ್ನೂ ಬೇಗನೆ ಬೇಗ ಹೊರಟ್ವಿ. ನನ್ನ ಜೊತೆಗೆ ಒಬ್ರು ಫ್ರೆಂಡ್ ಬಂದಿದ್ಲು. ಆಕ್ಚುಲಿ ನಾನು ಡಿಪ್ಲೊಮಾ ಕ್ಲಾಸ್ಮೇಟ್ ಅಲ್ಲ, ಡಿಪ್ಲೊಮಾದಲ್ಲಿ ಪರಿಚಯ ಆಗಿದ್ದಂಥ ಹುಡುಗಿ. ಹುಡುಗಿನೂ ಬಂದಿದ್ದು. ಮತ್ತೆ ಮೇಕಪ್ಪಿಗೆ ಅಂದರೆ ಮೇಕಪ್ಪಿಗೆ ನೀವೇ ಮೇಕಪ್ ಮಾಡ್ಕೊತೀರಾ ಅಂದರೆ ಓಕೆ, ಇಲ್ಲಾಂದರೆ ನಮಗೆ ಇಂಥವ್ರನ್ನ ನಾವು ಕರ್ಸ್ಕೊಬೇಕು ಅಂದರೆ ನೀವು ಅವ್ರನ್ನ ಜೊತೆಗೆ ಕರ್ಸ್ಕೊಂಡು ಹೋಗ್ಬೋದು. ನಮಗೆ ಆಲ್ರೆಡಿ ರಿಲೇಷನಲ್ಲೇ ಮೇಕಪ್ ಇದು, ಇವ್ರ ಅಕ್ಕನೇ ಮೇಕಪ್ ಮಾಡೋದು ನಮಗೆ. ನಾನೇ ಮಾಡ್ಕೊಳ್ತಿದ್ದೆ, ಆದರೆ ಪ್ರೊಫೆಷನಲ್ ಆಗಿ ಮಾಡೋದೇ ಬೇರೆ, ಇಂಥ ಒಂದು ಇದ್ರಲ್ಲಿ ಮಾಡೋದೇ ಬೇರೆ. ಹಾಗಾಗಿ ಅವ್ರನ್ನೇ ಕರೆಸಿದ್ವಿ ನಾವು, ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ಅವರು ಸಹ ಬಂದರು. ನಾವು ಇಲ್ಲಿಂದ ನಾವಿಲ್ಲಿಂದ ಮನೆಯಿಂದ ಅವಳ ಲೊಕೇಶನಿಗೆ ಹೋಗಿ, ನಮ್ಮ ಫ್ರೆಂಡ್ ಲೊಕೇಶನಿಗೆ ಹೋಗಿ, ಆ ಬಸ್ ಸ್ಟಾಪಿಂದ ಅವಳನ್ನು ಕರ್ಕೊಂಡು ತಿರ್ಗಾ ಯಶವಂತಪುರಿಗೆ ಹೋಗಿ ಟ್ರೈನ್ ಹತ್ಕೊಂಡು ಇಲ್ಲಿಂದ ಹೋದ್ವಿ ತಿಪ್ಟೂರಿಗೆ ಹೋಗಿ ಅಲ್ಲಿಂದ ತಿಂಡಿ ಮಾಡಿಕೊಂಡು ನಾವೇನೋ ಬೇಗ ಬಂದ್ವಿ. ಅದು ಇವ್ರ ಕಡೆಯಿಂದೇ ಲೇಟು, ಫುಲ್ ಲೇಟ್ ಮಾಡಿಬಿಟ್ರು ಇವ್ರ ಅಕ್ಕ ಬರೋದು. ಹಾಗಾಗಿ ಅವ್ರ ಬೈಕೇ ಬೇಕಿತ್ತಲ್ಲ, ಬರಲೇಬೇಕಿತ್ತು. ಅವ್ರಿಗೆ ಹೇಳ್ಬಿಟ್ಟಿದ್ವಿ ಈ ಥರ ಜ್ಯುವೆಲರಿ ಎಲ್ಲ ಅವರಿಗೆ ತರ ಕೇಳಿದ್ವಿ, ಯಾಕಂದರೆ ಅವ್ರ ಹತ್ರ ಸೆಟ್ಸು ಜಾಸ್ತಿ ಇದ್ವು ಎಲ್ಲ. ಅವರೆಲ್ಲ ರೆಡಿ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಅವರಿಗೂ ಸಹ ಲೇಟ್ ಏನು ತುಂಬ ಲೇಟ್ ಆಯಿತು. ಮಧ್ಯಾಹ್ನ ಆಗೋಯ್ತು ಅವ್ರು ಬರೋಷ್ಟೊತ್ತಿಗೆ. ಲೆಂತಿ ಜರ್ನಿ, ಓದಿ ಬರೀ ಜರ್ನಿನೇ ಆಗೋಯ್ತು ನಮ್ಗೆ. ಆ ಜರ್ನಿನೇ ಎಷ್ಟು ಶೂಟ್ ಮಾಡ್ಬೋದಾಗಿತ್ತು ಅನ್ಸ್ತಿತ್ತು. ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಏನ್ ಮಾಡ್ದ ಅಂದ್ರೆ ಮೊದ್ಲೇ ಹೋಗಿದ್ದ ಅವ್ನು ಆಲ್ರೆಡಿ ಮಾರ್ನಿಂಗೇನೆ. ಅವನು ಹೋಗಿರೋದ್ರಿಂದ ನಮಗೆ ರೂಮ್ ಎಲ್ಲ ಅವೈಲೇಬಲ್ ಆಯ್ತು. ಇಲ್ಲಾಂದ್ರೆ ಅವನು ಫ್ರೆಂಡ್ ಹೋಗಿದ್ರಿಂದ ನಮ್ಗೆ ಹೆಲ್ಪ್ ಆಯ್ತು. ಹೋಗಿ ಯಾವ ಕಡೆ ಅಂದ್ರೆ ಎಲ್ಲಿ ಉಳ್ಕೊಳೋದು ಎಲ್ಲಿ ಸಿಗುತ್ತೆ ಎಲ್ಲ ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗಿ ಆಲ್ರೆಡಿ ರೂಮ್ಸ್ ಎಲ್ಲ ನಮಗೆ ಬುಕ್ ಮಾಡಿ ಇಟ್ಟಿದ್ದ. ಆಕ್ಚುಲಿ ಅವ್ರು ಅವತ್ ನಮ್ಗೆ ಶೂಟ್ ಇತ್ತು ನೈಟ್, ಅವ್ರು ವೇಟ್ ಮಾಡ್ತಾ ಇದ್ರು, ನಾವು ಹೋಗೋದೇ ಲೇಟ್ ಆಯ್ತು. ಎಲ್ಲ ಮಾಡ್ಕೊಂಡಿದ್ರು, ಬಂದಿದ ತಕ್ಷಣ ಶೂಟ್ ಮಾಡ್ಬಿಡೋಣ, ಒಂದ್ ಸೀನ್ ಮುಗಿಸ್ಬಿಡೋಣ, ನೈಟ್ ಸೀನ್ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸೆಟ್ ಮಾಡ್ಕೊಂಡಿದ್ರು. ಬಟ್ ನಾವು ಹೋಗೋದೇ ಲೇಟ್ ಆಗಿದ್ರಿಂದ 9 o'clock ಆಗೋಯ್ತು, ಬೀಚ್ ಕ್ಲೋಸ್ ಆಯ್ತು. ಹಾಗಾಗಿ ನಾವು ಡೈರೆಕ್ಟ್ ಹೋಟೆಲ್ಗೆ ಊಟಕ್ಕೆ ಹೋದ್ವಿ. ಊಟನೂ ಅಷ್ಟಾಗಿ ನಮಗೆ ಸೆಟ್ ಆಗ್ಲಿಲ್ಲ. ಹೊರಗಡೆ ಏನ್ ಕೊಟ್ಟಿದ್ದ ಅಂದ್ರೆ ಕಪ್ಪೆ ಚಿಪ್ ಕೊಟ್ಟಿದ್ರು. ಇವರು ನಾನು ನನ್ನ ಫ್ರೆಂಡ್ ಮಾತ್ರ ವೆಜ್ ಆರ್ಡರ್ ಮಾಡ್ಕೊಂಡಿದ್ವಿ. ಇವ್ರ ಅಕ್ಕ ಎಲ್ಲ ನಾನ್ ವೆಜ್ ಬೇಕು ಅಂತ ನಾನ್ ವೆಜ್. ಇವನ್ ಫೋಟೋಗ್ರಾಫರ್ ಟೀಮ್ ಸಹ ಬಂದಿತ್ತು, ಅವ್ರು ಆರ್ಡರ್ ಮಾಡ್ಕೊಂಡ್ರು. ನಾವು ನನಗೆ ನನ್ನ ಫ್ರೆಂಡ್ಗೆ ವೆಜ್ ಆರ್ಡರ್ ಮಾಡ್ಕೊಂಡ್ವಿ. ಇವ್ರ ಅಕ್ಕ ಮಾತ್ರ ನಾನ್ ವೆಜ್ ಆರ್ಡರ್ ಮಾಡ್ಕೊಂಡ್ರು. ಇವರು ಏನೋ ಟೇಸ್ಟಿಯಾಗಿರುತ್ತೆ ಅಂತ ಮಾಡ್ಕೊಂಡ್ರು ಆರ್ಡರ್ನ. ಆಮೇಲೆ ತಿಂತ ಈ ಅಪ್ಪ ಏನಿದು ಹೀಗಿದೆ ಅನ್ನೋ ತರ ರಿಯಾಕ್ಷನ್ ಇತ್ತು. ನಮ್ಗೆ ಆಕ್ಚುಲಿ ವೆಜ್ ಚೆನ್ನಾಗಿತ್ತು, ಪರವಾಗಿರ್ಲಿಲ್ಲ, ತಿನ್ನೋ ತರ ಇತ್ತು. ಇವ್ರು ನಾನ್ ವೆಜ್ ನಾವು ಅವತ್ತು ತಿನ್ಲಿಲ್ಲ, ಯಾಕಂದ್ರೆ ನಮ್ಗೆ ಯಾಕೋ ಅವತ್ತು ತಿನ್ಬೇಕು ಅಂತ ಅನ್ಸಲಿ. ಜರ್ನಿ ಬೇರೆ ಜಾಸ್ತಿ ಆಗಿತ್ತ, ಹಾಗಾಗಿ ಬೇಡ ನಾನ್ ವೆಜ್ ಬೇಡ ಇವತ್ತು ಅಂದ್ಬಿಟ್ಟು ತಿನ್ಲಿಲ್ಲ ನಾನು ನನ್ನ ಫ್ರೆಂಡು. ಬಟ್ ನಮ್ದು ವೆಜ್ ಚೆನ್ನಾಗಿತ್ತು. ಇವ್ರ ಅಕ್ಕ ಸಹ ಅದನ್ನ ಹೇಳಿದ್, ನಾವು ವೆಜ್ ಆರ್ಡರ್ ಮಾಡ್ಕೊಬೇಕಾಗಿತ್ತು ಅಂತ. ಬೇರೆ ನನಗೆ ಟೇಸ್ಟ್ ಮಾಡ್ತೀವಿ ಅಂತ ನನಗೆ ಬರ್ಲಿ ಇಷ್ಟ ಇಲ್ಲ. ಅದೇನೋ ಕಪ್ಪೆ ಚಿಪ್ಪಿನ ಏನದು ಪಲ್ಯ ಅಂತೆ. ಊಟ ಗೀಟ ಎಲ್ಲ ಮಾಡ್ಕೊಂಡು ಮತ್ತೆ ರೂಮಿಗೆ ಹೋದ್ವಿ. ರೂಮಲ್ಲಿ ಸ್ಟೇ ಮಾಡೋದಕ್ಕೆ ರೂಮಿಗೆ ಹೋದ್ಮೇಲೆ ಹೊಸ ಪ್ಲೇಸ್, ಮೊದಲೇ ನಿದ್ದೆ ಬರಲ್ಲ ಅಂತ ಇವ್ರ ಅಕ್ಕ ಮಾತ್ರ ನಿದ್ದೆ ಮಾಡಿ ಬೆಳಗ್ಗೆ ಫೋಟೋ ಚೆನ್ನಾಗಿ ಬರುತ್ತೆ, ಇಲ್ಲಿಂದ ಚೆನ್ನಾಗಿ ಬರೋದಾಗಿ ಫೋಟೋಗ್ರಾಫರ್ ಸಹ ಅದನ್ನೇ ಹೇಳೋದ್ರು. ಅವ್ರು ಆ್ಯಕ್ಚುಲಿ ನೈಟು ಡ್ರೆಸ್ಸಸ್ ನೋಡ್ತೀವಿ ಅಂತ ಅಂದರು, ಯಾವ್ಯಾವ ತೊಗೊಂಡಿದ್ರ ಅಂತ. ಲೇಟ್ ಆಗಿದ್ರಿಂದ ಅವ್ರು ನೋಡೋಕೆ ಹೋಗಲಿಲ್ಲ, ಅವ್ರು ಟಯರ್ಡ್ ಆಗಿದ್ರು, ನೋಡೋಕೆ ಹೋಗಲಿಲ್ಲ ಯಾವ ಡ್ರೆಸ್ಸಸ್ ಏನೇನು ಅಂತ. ಆಮೇಲೆ ಅದೇ ನೈಟು 2 ಗಂಟೆಗೆ ಮಲ್ಕೊಂಡ್ವಿ. ನೈಟ್ 2 ಗಂಟೆಗೆ ಮಲ್ಕೊಂಡ್ವಿ. 2 ಗಂಟೆಗೆ ಮಲ್ಕೊಂಡು 4 ಗಂಟೆಗೆ ಇವ್ರು 3 ಗಂಟೆಗೆ ಸ್ನಾನ ಮಾಡ್ಕೊಂಡ್ರು. ಶೂಟಿಂಗ್ ಎಲ್ಲ ರೆಡಿ ಆಗಕ್ಕೆ ಮುಂಚೆನೆ ಎಲ್ಲ ನಾವೆಲ್ಲ ಒಂದು ಎಷ್ಟು ಜನ ಇದ್ವಿ ನಾವಲ್ಲಿ, ಒಂದು 5-6 ಜನ ಇದ್ವಿ. ಒಂದೇ ರೂಮಲ್ಲಿ ಉಳ್ಕೊಂಡಿದ್ವಿ. ಇವ್ರ ಅಕ್ಕ, ಬಾವ, ಇವರು, ನಾನು, ನನ್ನ ಫ್ರೆಂಡು, ಇಷ್ಟು ಜನ ಉಳ್ಕೊಂಡಿದ್ವಿ. ಫೋಟೋಗ್ರಾಫರು ಇವ್ರ ಫ್ರೆಂಡ್ ಎಲ್ಲ ಒಂದು ರೂಮಲ್ಲಿ ಉಳ್ಕೊಂಡ್ರು. ಮತ್ತು ಇನ್ನೊಬ್ರು ಫ್ರೆಂಡ್ ಮಾತ್ರ ನಮ್ಮ ಜೊತೆನೆ ಉಳ್ಕೊಂಡ್ರು. ಇಬ್ರು ಫ್ರೆಂಡ್ ಬಂದಿರಲ್ಲ, ಒಬ್ರು ನಮ್ಮ ಜೊತೆ, ಒಬ್ರು ಅವ್ರ ಜೊತೆ ಉಳ್ಕೊಂಡ್ರು. ಓಕೆ. ಆಮೇಲೆ ಬೆಳಗ್ಗೆ ಎದ್ದು 4 ಗಂಟೆಗೆ ಎಬ್ಸರು. ನನಗಂತೂ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು, ಏನು ನಿದ್ದೆನೇ ಇರಲಿಲ್ಲ ಕರೆಕ್ಟಾಗಿ. ಅದರಲ್ಲೇ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿ ನಾನು ಆಲ್ರೆಡಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಕೂತ್ಕೊಂಡೆ.
ಅವ್ರು ಪ್ರೊಫೆಷನಲ್ ಆಗಿ ಮಾಡ್ತಾರೆ ಅಂದ್ರೆ ಮುಗೀತು. 1 ಅವರ್ ಆದ್ರೂ ಮೇಕಪ್ಪಿಗೆ ಬೇಕೇ ಬೇಕಾಗುತ್ತೆ. 1 ಅವರ್ 1.5 ಅವರ್ ಆದ್ರೂ ಬೇಕೇ ಬೇಕಾಗುತ್ತೆ. 6 ಗಂಟೆ ಮೇಲೆ 6 ಗಂಟೆ ಆಯ್ತು. ಅವ್ರಷ್ಟು ಮೇಕಪ್ ನನಗೆ ಫಿನಿಶ್ ಮಾಡೋಷ್ಟೊತ್ತಿಗೆ 6 ಗಂಟೆ 5:45 6 ಗಂಟೆ ಆಯ್ತು. 5:45 ಆಗಿತ್ತು, ಇನ್ನೂ ಬೆಳಕಾಗಿಲ್ಲ. ಅಷ್ಟ್ರೊಳಗೆ ಆಲ್ರೆಡಿ ಅವ್ರು ರೆಡಿ ಇದ್ರು ಆಚೆ ಕಡೆ. ನಾವೇ ಒಂದ್ 10 ನಿಮಿಷ ಲೇಟ್ ಮಾಡಿದ್ವಿ. ನಾವೇ ಲೇಟ್ ಮಾಡೋದ್ವಿ ಒಂದ್ 10 ನಿಮಿಷ. 6 ಗಂಟೆಗೆ ಇರ್ಬೇಕು ಅಂತಾನೆ ಹೇಳಿದ್ದು ಅವರು. ಅದು ಕರೆಕ್ಟ್ ಆಗಿ ಹೋದ್ವಿ. ಆದ್ರೆ ಬೆಳಗ್ಗೆನೆ ಕರ್ಕೊಂಡೋದ್ವಿ. ಹೋದ್ವಿ. ಇವರು ಫಸ್ಟ್ ನೀವ್ ಹೋದ್ವಿ ಇಲ್ಲ, ಒಟ್ಟಿಗೆ ಹೋಗಿದ್ದು. ಮೊದ್ಲೇ ಬೀಚಿಗೆ ಹೋದ್ವಿ. ಮೊದ್ಲು ಒಟ್ಟಿಗೆ ಹೋದ್ವಿ. ಅಂದ್ರೆ ಅವರು ನಮ್ಮ ಅಕ್ಕ ಬಾವ ಅವರು ಇನ್ನೂ ರೆಡಿ ಆಗಿರ್ಲಿಲ್ಲ. ನಿನಗ್ ಮೇಕಪ್ ಮಾಡಿ ಅವ್ರನ್ನ ಬಿಟ್ಬಿಟ್ಟು ನಮ್ಮಿಬ್ರನ್ನ ಕರ್ಕೊಂಡು ಹೋದ್ರು. ನಮ್ಮನ್ ಕರ್ಕೊಂಡು ಹೋದ್ವಿ. ಯಾಕಂದ್ರೆ ಅಲ್ಲೊಂದು ಸೀನು ಬೇಗ ಬೇಗ ಸ್ಟಾರ್ಟ್ ಅಪ್ ಮಾಡ್ಬಿಡೋಣ, ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಬೇರೆ ಬೇರೆ ಕಪಲ್ಸ್ ಬಂದಿದ್ರು ಅಲ್ಲಿ. ಅವರು ಪ್ಲೇಸಸ್ ಅವ್ರು ಕವರ್ ಆದ್ಮೇಲೆ ಒಂದು ಪ್ಲೇಸಸ್ಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಒಂದು ಏನು ಸನ್ರೈಸ್ ಆಗ್ತಿದಂಗೆ ಅಲ್ಲಿ ಒಂದು ಮೇಲ್ಗಡೆ ಅಂತ ಒಂದು ಪ್ಲೇಸ್ ಇರುತ್ತೆ ಜಾಗ, ಅಲ್ಲಿಗೆ ಹೋಗಕ್ಕೆ ಚೆನ್ನಾಗಿರುತ್ತೆ, ಅಲ್ಲಿ ಶೂಟ್ ಮಾಡಿದ್ರೆ ಅಂತ ಹೇಳಿದ್ರು. ಅದೇ ಒಬ್ಬೊಬ್ಬರೇ ಕಪಲ್ಸ್ ಮುಗಿಸ್ಕೊಂತಾ ಇದ್ರು. ಅದು ಮುಗಿಸ್ಕೊಳೋ ಅಷ್ಟೊತ್ತಿಗೆ ಇಲ್ಲೇನ್ ಸೀನ್ ಇರುತ್ತೆ, ಈ ಫಸ್ಟ್ ಈ ಬೀಚ್ ಸೀನ್ ನಾವು ಅದನ್ನ ಮುಗಿಸ್ಕೊಂಡ್ವಿ. ಆಮೇಲೆ ಅದು ಅಲ್ಲೇ ಬೀಚ್ ಹತ್ರ ನಿಯರ್, ಅದು ಬೀಚ್ ಹತ್ರನೇ ಮೇಲ್ ಹತ್ತಿ ಹೋಗೋದು ಬಂಡೆ ಮೇಲೆ ಅನ್ಸುತ್ತೆ. ಫುಲ್ ಒಂಥರ ಹೈಟ್ ಇತ್ತು. ಅವರೇ ನಮ್ಗೆ ಏನು ಫೋಟೋಗ್ರಾಫರ್ ಜೊತೆ ಬಂದಿರ್ತಾರಲ್ಲ, ಅವರೇ ನಮ್ಗೆ ದಾರಿ ಹೆಂಗ್ ಹೋಗೋದು ಅಂತ ಹೋಗಿ ಹತ್ಸಿ ಮತ್ತೆ ಕೆಳಗಡೆ ಇಳಿದು ಬಂದ್ರು ಅವರು. ಮತ್ತೆ ನಮಗೊಂದು ಫೋನ್ ಕೊಟ್ಟಿದ್ರು ಅವ್ರ ಕಡೆಯಿಂದ. ನಮ್ ಫೋನ್ ಅಂತೂ ನಿಜವಾಗ್ಲೂ ಯಾವ್ದು ಯೂಸ್ ಮಾಡಕ್ ಕೊಡ್ಲಿಲ್ಲ ಅವರು. ಅವ್ರದೇ ಫೋನ್ ಕೊಟ್ರು. ಟೈಮ್ ಕೂಡ ಸಿಗೋದಿಲ್ಲ ನಮಗೆ. ಫೋನ್ ಕೊಟ್ರು, ಫೋನ್ ಅವ್ರ ಕಡೆಯಿಂದಾನೆ. ಅದ್ರಲ್ಲಿ ಕಾಲ್ ಮಾಡ್ಬಿಟ್ಟು ಏನೇನ್ ಮಾಡ್ಬೇಕು ಅಂತ ಅಲ್ಲಿಂದಾನೆ ಫೋನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ನಾವ್ ಹಿಂಗ್ ನಿಂತ್ಕೊಳ್ಳಿ ಹಂಗ್ ನಿಂತ್ಕೊಳ್ಳಿ ಅಂತ. ಅದ್ ಬೇರೆ ಎತ್ತರ ಇತ್ತು, ಭಯ ಆಗ್ತಿತ್ತು ನಾವಿಗೆ ಹೋಗಿದ್ವಿ. ಇವ್ರಂತೂ ನನಗ್ ಬೈತಾ ಇದ್ರು. ಯಾಕಂದ್ರೆ ಅಲ್ಲಿ ನಂದು ಸಿಂಪಲ್ ಗೌನ್, ಅಲ್ಲಿರೋರೆಲ್ಲ ತುಂಬಾ ದೊಡ್ಡ ಗೌನ್ ಇಟ್ಕೊಂಡೇ ಹೋಗ್ತಾ ಇದ್ರು. ಅದು ನೋಡ್ಬಿಟ್ಟು ನೋಡು ಅವ್ರು ಎಷ್ಟು ದೊಡ್ಡ ಗೌನ್ ಇಟ್ಕೊಂಡ್ ಬರ್ತಾರೆ, ನೀನ್ ಇಷ್ಟಕ್ಕೆ ಎದ್ರಕೊಂತಿದ್ಯಾ ಅಂತ ಅಂದ್ಬಿಟ್ಟು. ಅಪ್ಪ ನನಗೆ ಫುಲ್ ಭಯ ಆಗ್ಬಿಟ್ಟಿತ್ತು. ಅಂದ್ ಮೇಲೆ ಹೋಗೋದು, ಅಲ್ಲೆಲ್ಲ ಶೂಟಿಂಗ್ ಅಂದ್ರೆ ಅಲ್ಲೇನು ಅಕ್ಕಪಕ್ಕ ಎಲ್ಲ ಏನು ಇದಿರ್ಲಿಲ್ಲ. ಚೂರ್ ಸ್ಕಿಪ್ ಆದ್ವಿ ಅಂತಂದ್ರೆ ಮುಗೀತು ಕತೆ ಅಂತಾನೆ ಅರ್ಥ. ಅಷ್ಟು ರಿಸ್ಕಿಯಾಗಿ ಮಾಡೋದು ಅವಶ್ಯಕತೆ ಇತ್ತು ಅನ್ಸ್ತಿತ್ತು. ಓಕೆ, ಓದಿ ಚೆನ್ನಾಗಿ ಬರ್ಲಿ ಅಂತ ಅವ್ರು ಹೇಳಿದ್ರು. ಬಟ್ ಅದೇ ಚೂರು ನೋಡ್ಕೊಳ್ಳಿ, ಸ್ಲಿಪ್ ಆಗ್ದಿಲ್ದಂಗೆ ನೋಡ್ಕೊಳ್ಳಿ. ಅಂದ್ರೆ ಜಸ್ಟ್ ಹಿಂದೆ ಮುಂದೆ ಜಾಸ್ತಿ ನಮ್ಗೆ ಮೂವ್ಮೆಂಟ್ ಹೇಳಲ್ಲ ಅವರು. ಹಿಂದೆ ಮುಂದೆ ನಿಂತ್ಕೊಳ್ಳಿ, ಹಿಂಗ್ ಮಾಡಿ ಹಂಗ್ ಮಾಡಿ ಅಷ್ಟೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅವ್ಳೇನು ಸ್ಮೈಲ್ ಮಾಡ್ತಿರ್ಬೇಕು ಹೇಳ್ತಿರ್ತಾರೆ. ಸ್ಮೈಲ್ ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಫಸ್ಟ್ ಅಲ್ಲಿ ವೈಟ್ ಡ್ರೆಸ್ಸಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಅರೆ ಅಲ್ಲಾದ್ಮೇಲೆ ಕೊನೆಗೆ ಮತ್ತೆ ಕೆಳಗಡೆ ಬೀಚಿಗೆ ಕರ್ಕೊಂಡ್ಬಂದು ಮಲ್ಗಿಸೇ ಬಿಟ್ರು ನಮ್ಮನ್ನ. ನಾನಂತೂ ಹೆಂಗಪ್ಪ ಬೀಚಲ್ಲಿ ಮಲ್ಕೊಳ್ಳೋದು ಮತ್ತೆ ಎದ್ದಿ ಅಂತ. ಅಂದ್ರೆ ನಮಗೆ ನೆಕ್ಸ್ಟ್ ನಾವು ರೂಮಿಗೆ ಕಳಿಸ್ತಾನೆ ಇರ್ಲಿಲ್ಲ. ಅಂದ್ರೆ ನೆಕ್ಸ್ಟ್ ಶೂಟಿಂಗ್ ಇತ್ತು. ನಾವು ಮತ್ತೆ ಮೇಕಪ್ ಎಲ್ಲ ಮಾಡಲ್ಲ ಅಂತ ಆಲ್ರೆಡಿ ಹೇಳಿದ್ರು. ಅದೇ ಮೇಕಪ್ ಅಲ್ಲೇ ಮಾಡ್ಬೇಕು, ಟಚ್ ಅಪ್ ಎಲ್ಲ ಅದೇ ಮೇಕಪ್, ಮತ್ತೆ ಮೇಕಪ್ ಮಾಡಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ಬೀಚಲ್ಲಿ ಮಲ್ಕೊಬೇಕಲ್ಲ, ಮತ್ತೆ ಮೇಕಪ್ ಮಾಡಿಸ್ಕೊಬೇಕಾ ಅಂತ ನಾನು ಅನ್ಕೊಂಡೆ. ಬೆಸ್ಟ್ ಬೇಡ ಅಂತ ಬಡ್ಕೊಂಡ್ರು ಕೊನೆಗೆ ಮಲ್ಗಿಸೇ ಬಿಟ್ರು. ಇಲ್ಲ ಮಲ್ಕೊಳ್ಳೇಬೇಕು, ಇವಾಗ ಬೀಚಲ್ಲಿ ಇಬ್ರು ದೂರ ಹಿಂಗೆ ಕೈ ಇಟ್ಕೊಂಡು ಚೆನ್ನಾಗಿ ಬರುತ್ತೆ ಸೀನು, ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಬ್ರು ಇವರು ಕೈ ಇಟ್ಕೊಂಡು ಇವರು ಡಿಸ್ಟೆನ್ಸ್ ಅಲ್ಲಿ ನಾನು ಹಿಂಗೆ ಕೈ ಇಟ್ಕೊಂಡು ಹಿಂಗೆ ಮಲ್ಕೊಂಡ್ವಿ. ಅಲೆ ಬಂದು ಹೊಡೆಯೋ ಥರ ಚೆನ್ನಾಗಿ ಬಂತು ಅದು ಸೀನು. ಫೋಟೋಸ್ ಕೂಡ ಚೆನ್ನಾಗಿ ಬಂದಿತ್ತು. ನಮಗೆ ಅಷ್ಟು ಮಣ್ಣೆಲ್ಲ ಅಂಟ್ಕೊಂಡಿರ್ಲಿಲ್ಲ. ಸ್ನಾನ ಮಾಡ್ಲೇಬೇಕು ಅಂತ ಅಂದಿದ್ದಕ್ಕೆ ಟಿಫನ್ ಮಾಡ್ಕೊಂಡು ಮತ್ತೆ ರೂಮ್ ಹೋಗಿ ಟಿಫನ್ ಮಾಡೋದು ಇರ್ಲಿ, ಮಣ್ಣು ಅಂಟ್ಕೊಂಡು ಹೋಟೆಲ್ಗೆ ಹೋದ್ರೆ ಅವ್ರಿರೋ ನಮ್ದು ಒಂಥರ ನಾನು ಅದಕ್ಕೆ ಅಲ್ಲೇ ಹೊರಗಡೆ ಇರೋ ನಲ್ಲಿಲೇನೆ ಅರ್ಧ ತಲೆ ಎಲ್ಲ ತೊಳ್ಕೊಂಡು ಅವ್ರ ಅಕ್ಕ ನಂಗೆ ಹೇಳ್ಬಿಟ್ಟಿದ್ರು, ಮುಖಕ್ಕೆ ಮಾತ್ರ ಏನು ತೊಳ್ಕೊಂಡ್ಬೇಡ, ಬರೀ ಜಸ್ಟ್ ತಲೆ ಮಾತ್ರ ತೊಳ್ಕೊಂತ. ಇವ್ರದ್ದೇನು ಇಷ್ಟಿಷ್ಟೇ ಕೂದಲು ಹಿಂಗೋ ತೊಳ್ಕೊಂಡ್ಬಿಟ್ಟು ಬೇಗ ಇದಾಗಿ ಮಾಡ್ಕೊಂತಾರೆ. ನಂದು ಇಷ್ಟು ಉದ್ದ ಕೂದಲು ನಾನು ಹೆಂಗ್ ಮಾಡೋದು? ಅದು ತೊಳೆದ್ರು ಹೋಗ್ತದೆ ಇಲ್ಲ, ಫುಲ್ ಎಲ್ಲ ಪೆಟ್ಟಾಗ್ಬಿಟ್ಟು ಫುಲ್ ತಣ್ಣಗೆ ಕೊರೆತಾ ಇದೆ. ನಂಗೆ ಚಳಿ ಆಗ್ತಾ ಇದೆ. ಇವ್ರು ಮಾತ್ರ ತಿಂಡಿ ಮಾಡ ಅಂತ ಡ್ರೆಸ್ ಕೂಡ ಚೇಂಜ್ ಮಾಡಕ್ ಬಿಟ್ಟಿಲ್ಲ ನನಗೆ. ಫುಲ್ ಚಳಿ ಆಗ್ತಾ ಇದೆ. ಆಯ್ತು ತಿಂಡಿ ಮಾಡ್ಬಿಡೋಣ ಕೊನೆಗೂ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಎಷ್ಟಾಗುತ್ತೋ ಅಷ್ಟು ತಲೆ ಎಲ್ಲ ನೀಟಾಗಿ ಅಲ್ಲೇ ಹೊರಗಡೆ ತೊಳ್ಕೊಂಡು ತಿಂಡಿ ಮಾಡಕ್ ಹೋದ್ವಿ. ತಿಂಡಿ ನಾವು ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡ್ವಿ.
ಮತ್ತೆ ರೂಮಿಗೆ ಕಳ್ಸಿದ್ರು. ಅದೇ ಸ್ನಾನ ಮಾಡ್ಲೇಬೇಕು ಅಂತ ನಾವ್ ಹೇಳಿದಕ್ಕೆ ರೂಮಿಗೆ ಕಳ್ಸಿದ್ರು. ಕೊಡ್ಲಿಲ್ಲ. ಜಾಸ್ತಿ ಟೈಮ್ ಅಂತೂ ಕೊಡ್ಲಿಲ್ಲ. ಹೋಗಿ ಪಟ್ಟಂತ ಸ್ನಾನ ಮಾಡ್ಕೊಂಡು ಬೇಗ ಬೇಗ ಬಂದು ಬೇರೆ ಡ್ರೆಸ್ಗೆ ಹಾಕೊಳ್ಳೋದಕ್ಕೆ ನೆಕ್ಸ್ಟ್ ಬೋಟ್ ಅಲ್ಲೊಂದು ಸೀನ್ ಇತ್ತು ನಮ್ದು. ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿನ ಡ್ರೆಸ್ ಎಲ್ಲ ಅಂದ್ರೆ ಈ ಹೇರ್ ಸ್ಟೈಲು ನನಗೆ ಫಸ್ಟ್ ಹೇರ್ ಸ್ಟೈಲು ಫ್ರೀ ಹೇರ್ ಸ್ಟೈಲ್ ಬಿಟ್ಟಿದ್ರು ವೈಟ್ ಡ್ರೆಸ್ಸಿಗೆ. ನೆಕ್ಸ್ಟ್ಗೆ ಹೇರ್ ಸ್ಟೈಲ್ ಮಾಡೋಕೆ ಕೂಡ ಟೈಮ್ ಕೊಡಲಿಲ್ಲ ಅವರು. ಆಯ್ತಾ 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 ಅಂತ. ಅಯ್ಯೋ ಅದೊಂದು ಬೇರೆ. ಅದಕ್ಕೆ ಬೇಗ 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 ಹೇರ್ ಸ್ಟೈಲ್ ಎಲ್ಲ ಮುಗಿಸ್ಕೊಂಡು ಡ್ರೆಸ್ಸಸ್ ವೇರ್ ಮಾಡಿಕೊಂಡು ಹೋದ್ವಿ. ಇವನ್ ಆ ಡ್ರೆಸ್ ತುಂಬ ಹೆವಿ ಇತ್ತು ನನಗೆ. ಇವ್ರೇನು ಕೋಟ್ ಹಾಕೊಂಡು ಸುಮ್ಮನೆ ಜಿಮ್ ಜಿಮ್ ಅಂತ ಹೋಗ್ಬಿಡ್ತಾರೆ. ನಾನು ಆ ಡ್ರೆಸ್ ಹಾಕೊಂಡು ಇಷ್ಟು ದೊಡ್ಡ ಡ್ರೆಸ್ ಹಿಂಗಪ್ಪ ಹೋಗೋದು ಅಂತ ಅದೇ ಭಾರ ಇದೆ ನನಗೆ. ಡ್ರೆಸ್ಸೇ ಭಾರ ಇತ್ತು. ಹಾಕೊಂಡು ಹೋದ್ವಿ. ಅದು ಅಲ್ಲಿ 2 ಬೋಟ್ ತಗೊಂಡಿದ್ರು. ಒಂದ್ರಲ್ಲಿ ಫೋಟೋಗ್ರಾಫರ್ಸ್ ಇದ್ರು, ಮತ್ತೆ ಇನ್ನೊಂದ್ರಲ್ಲಿ ನಾವಿದ್ವಿ. ಹಿಂದೆನೆ ಇದ್ರು, ಅಕ್ಕಪಕ್ಕದಲ್ಲೇ ಇದ್ವಿ, ಶೂಟ್ ಮಾಡಿದ್ರು ಎಲ್ಲ. ಬಿಸಿಲು ಬೇರೆ ತುಂಬಾ ಹೊಡಿತಿತ್ತು. ಚೆನ್ನಾಗಿ ಮೊದ್ಲೇ ರೇಗಿಸ್ಬಿಟ್ಟಿರೋ ಬಿಸಿಲಲ್ಲಿ ನೀವು ಚೆನ್ನಾಗಿ ಒಣಗಿಸ್ತೀವಿ ಇವತ್ತು ಅಂತ ಅಂದ್ಬಿಟ್ಟು. ಆದ್ರೆ ನಾನು ಅಷ್ಟು ಬೆವರಲ್ಲ. ಇವ್ರಂತೂ ಒಂಚೂರು ಬಿಸಿಲಾದ್ರೆ ಸಾಕು ಫುಲ್ ಇಲ್ಲಿಂದ ಇಲ್ಲಿ ತನಕ ಇಳಿತದೆ. ಬರೋ ಮೇಕಪ್ ಎಲ್ಲ ಬೆವರಲ್ಲೇ ಹೊರಟೋಗ್ಬಿಡುತ್ತೆ ಅವ್ರಿಗೆ. ನಾನ್ ಬೆರ್ತಿಲ್ಲ. ಅವ್ರ ಅಕ್ಕ ಅಂತ ಹೇಳಿ ಇಷ್ಟು ಬಿಸಿಲಲ್ಲೂ ಬೆರ್ತಿಲ್ಲ ನೀನು ಅಂತ. ಜಾಸ್ತಿ ನಾನು ಸ್ವೆಟ್ ಆಗ್ತಿರ್ಲಿಲ್ಲ. ಇವ್ರು ಮಾತ್ರ ಫುಲ್ ಸ್ವೆಟ್ಟು. ನಾನು ಖರ್ಚಿಗೆ ತಗೊಂಡು ವರ್ಸಿ ಆ ತರ ಆಗ್ತಿತ್ತು. ಆಮೇಲೆ ಬಿಸಿಲು, ಡ್ರೋನ್ ಬೇರೆ ಮೇಲ್ ಕಂಡ್ಬಿಡಿ ಆ ಬಿಸಿಲಲ್ಲಿ ಮೇಲೆ ಸೂರ್ಯ ಕರೆಕ್ಟ್ ಕಣ್ಣಿಗೆ ಇದೆ. ಮೇಲ್ ಕಂಡ್ಬಿಡಿ ನಾವು ಕಣ್ಣೇ ಬಿಡಕ್ಕಾಗಿಲ್ಲ. ಆಕ್ಚುಲಿ ಆ ಸೀನಲ್ಲಿ ಕಣ್ ಬಿಡಲ್ಲ ನಾವು ಅಂತ ಹೇಳಿದ್ವಿ. ಆಗ್ತಿಲ್ಲ, ಕಣ್ಣಲ್ಲೆಲ್ಲ ನೀರು ಬರ್ತಿದ್ರು ಅಂತ ಅಂದ್ಬಿಟ್ಟು. ಆಯ್ತು, ಅದೊಂದು ಸೀನ್ ಆಯ್ತು. ಅದೊಂದು ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಬರ್ತಿದ್ವಿ. ಬರ್ಬೇಕಾದ್ರೆ ಡ್ರೆಸ್ ಎತ್ಕೊಂಡೇ ಬರಕ್ಕಾಗ್ತಿಲ್ಲ. ಇವರೇ ಲಿಫ್ಟ್ ಮಾಡ್ಕೊಂಡೆ ಮೇಲ್ಗಡೆ. ಅದೇನು ಇಳಿತಿಗೆ ಬೋಟ್ ಇಳಿತೀನಿ. ನಾನು ಹೇಳ್ದೇವ್ರಿಗೆ ನಾನು ನಿಜವಾಗಿ ಡ್ರೆಸ್ಸಲ್ಲಿ ನಡೆಯೋಕ್ಕಾಗ್ತಿಲ್ಲ, ನಡಿ ಅಂದ್ರೆ ಆಗೋದಿಲ್ಲ. ಆ ಬೋಟಲ್ಲಿ ಬೇರೆ ಓಡಿ ಅಂತಾರೆ ಆ ಡ್ರೆಸ್ಸಲ್ಲಿ. ನಮ್ಗೆ ಓಡಕ್ಕೂ ಆಗ್ತಿಲ್ಲ, ಅಲ್ಲಿ ನಡೆಯೋಕ್ಕೂ. ದೊಡ್ಡ ಡ್ರೆಸ್ಸು ಹೆಂಗಪ್ಪ ಮ್ಯಾನೇಜ್ ಮಾಡ್ತಾರೆ ಈ ಹೀರೋಯಿನ್ಸ್ ಎಲ್ಲ ಹಾಕೊಂಡು ಅಂತ ಅನ್ಸ್ಬಿಡ್ತು ನನಗೆ ಒಂದೇ ಕ್ಷಣದಲ್ಲಿ. ಆಮೇಲೆ ಆ ಡ್ರೆಸ್ ಇಲ್ಲ ಅಭಿ ನಂಗೆ ಈ ಡ್ರೆಸ್ಸಲ್ಲಿ ನಡೆಯೋಕ್ಕಾಗ್ತಿಲ್ಲ, ನೀನೇನಾದರೂ ಮಾಡಿ ಎತ್ಕೊಳ್ಳಿ ನನ್ನ ಅಂತ. ಅದೇ ಫಸ್ಟ್ ಹಿಂಗೆ ಎತ್ಕೊಳ್ಳೋದು ಒಂಥರ ಖುಷಿ ಇರುತ್ತಲ್ಲ. ನಾನು ಎತ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ತಿದ್ದೆ. ಅವರು ಎಲ್ಲ ಇದ್ದಾರೆ ಬಿಡ ಅಂತ ಅಂದಿದ್ರು. ಇಲ್ಲ ನಂಗೆ ನಡೆಯೋಕ್ಕಾಗ್ತಿಲ್ಲ, ನಂಗೆ ಗೊತ್ತಿಲ್ಲ, ಎತ್ಕೋಬೇಕು ಅಂತ. ಆಮೇಲೆ ಎತ್ಕೊಂಡೋಗಿ ಕಾರಲ್ಲಿ ಹಾಕೇ ಬಿಟ್ರು, ನನ್ನ ಕುಂಡಿಸೇ ಬಿಟ್ರು ಕರ್ಕೊಂಡೋಗಿ. ಆಯ್ತು, ಆ ಡ್ರೆಸ್ ಚೇಂಜ್ ಆಯ್ತು. ಮತ್ತೆ ರೂಮಿಗೆಲ್ಲ ಕರ್ಕೊಂಡು ಹೋಗಲ್ಲ. ಅದು ಲೆಂತ್ ದೂರ ಜಾಸ್ತಿ ಆಗುತ್ತೆ, ಮತ್ತೆ ಬರೀ ಓಡಾಡೋದೇ ಆಗತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಳೋದಕ್ಕೆ ಟೆಂಟ್ ಕೊಡ್ತಾರೆ. ಯಾಕಂದ್ರೆ ರೂಮಿಗೆ ಮತ್ತೆ ಓಡಾಡ್ತಾ ಟೈಮ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಟೆಂಟ್ ಕೊಟ್ಟರು. ಅಲ್ಲೋಗಿ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಮೇಲೆ ಅಲ್ಲೊಂದು ಬ್ರಿಡ್ಜ್ ಥರ ಇತ್ತು. ಬ್ರಿಡ್ಜಲ್ಲಿ ಶೂಟ್ ಇತ್ತು ಒಂದು. ಅದೊಂದು ಶೂಟ್ ಮುಗಿಸ್ಕೊಂಡ್ವಿ. ಹೌದು, ಅಲ್ಲಿ ವಿಸಿಟರ್ಸ್ ಜಾಸ್ತಿ, ಕ್ರೌಡು ಜಾಸ್ತಿ ಬರ್ತಾನೆ ಇದ್ರು. ಈಗ ಒಂದು ಸೀನ್ ಮಾಡ್ತೀವಿ, ಸ್ಟಾಪ್ ಮಾಡಿ ವೆಯ್ಟ್ ಮಾಡಿ ನಮ್ದು ಬೇರೆ ಸೀನ್ ಕರೆಕ್ಟಾಗಿ ಬರ್ತಿರ್ಲಿಲ್ಲ, ಬೈತಾ ಇದ್ರು. ಅಲ್ಲಿ ಅವ್ರೊಂದು ಸೀನ್ ಹೇಳ್ತಿದ್ರು, ಇಲ್ಲ ನನಗೆ ಇವ್ರು ಕನ್ಫ್ಯೂಷನ್ ಮಾಡ್ಬಿಡೋರು, ಇವ್ರು ಹಂಗಲ್ಲ ಹಿಂಗೆ ಮಾಡು ಅಂತ. ಹಂಗೆ ಹೇಳಿ ಇಲ್ಲಿ ಕೊನೆಗೆ ಅವ್ರ ಹತ್ರ ನಾನು ಬೈಸ್ಕೊಂತ ಇದ್ದೆ. ಹಂಗಲ್ಲ ಮೇಡಮ್ ಹಿಂಗಲ್ಲ ಮೇಡಮ್ ಅಂತ ಅಂದ್ಬಿಟ್ಟು ಹಂಗಂತೂ ಯಾಕನ ಪ್ರೀ ವೆಡ್ಡಿಂಗ್ ಅಂತ ಅನ್ಸ್ಬಿಟ್ಟಿತ್ತು. ಸೀರೆ ಸೀನು ಇತ್ತು ಆ್ಯಕ್ಚುಲಿ ನಮ್ಮದು. ನಾನು ಒಂದು ಜೊತೆ ಸೀರೆ ತಂದಿದ್ದೆ, ಇವರು ಪಂಚೆ ಶರ್ಟ್ ಎಲ್ಲ ತಂದಿದ್ರು. ಬಟ್ ಅವರು ಸೀರೆ ಶೂಟಿಂಗ್ ಬೇಡ ಅಂತ ಹೇಳಿದ್ರು. ಯಾಕಂದರೆ ಹೆಂಗೋ ಶಾಸ್ತ್ರದಲ್ಲೆಲ್ಲ ಉಡ್ತಿರೋ ಸೀರೆನ ಈಗ ಬೇಡ, ಟೈಮ್ ಇಲ್ಲ ಅಷ್ಟು ಅಂತ. ಅದು ಸಹ ಟೈಮ್ ಇಲ್ಲ ಅಂತ ಸಹ ಹೇಳಿದ್ರು. ನನಗೊಂದು ಆಸೆ ಇತ್ತು, ಸೀರೆಲ್ ಒಂದು ಶೂಟ್ ಮಾಡಿಸ್ಬೇಕಾಗಿತ್ತು ಅಂತ. ಅವರು ಬೇಡ ಅಂತಂದ್ರು. ನಾನು ಮತ್ತೆ ಟೆಂಟ್ ಅಲ್ವಾ, ಹಂಗಾಗಿ ಮತ್ತೆ ಅಲ್ಲೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಮತ್ತೆ ಬೀಚ್ ಸೀನು, ಮತ್ತೆ ಬೀಚ್ ಸೀನ್ ಹಾಕಿದ್ ನಾನೆಲ್ಲಿ ಮತ್ತೆ ಮುಳುಗಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಎದ್ರುಕೊಂಡಿದ್ದೆ. ಮತ್ತೆ ಮುಳುಗಿಸ್ತಾರ ಅಂತ. ಆಮೇಲೆ ಬ್ಲ್ಯಾಕ್ ಡ್ರೆಸ್ದು ಒಂದು ಸೀನ್ ಇತ್ತು. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಇವರು ಬ್ಲ್ಯಾಕ್, ನಂದು ಬ್ಲ್ಯಾಕ್ ಇತ್ತು ಡ್ರೆಸ್. ಚೆನ್ನಾಗಿತ್ತು. ಹಿಂದೆ ಇವ್ರ ಫ್ರೆಂಡ್ಸ್ ಮಾತ್ರ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ರು. ಎಲ್ಲ ನೋಡ್ಕೊಂಡು ಅದೆಲ್ಲ ಹೆಲ್ಪ್ ಎಲ್ಲ ಮಾಡ್ಕೊಂಡು ಒಬ್ಬ ಅಂತೂ ಫುಲ್ ಕ್ಯಾಮ್ರಾಮ್ಯಾನ್, ಫೋಟೋಗ್ರಾಫರ್ ಎಲ್ಲ ಅವನೇ. ಒಂದು
ಇವ್ರ ಫ್ರೆಂಡ್ ಬಂದ್ಬಿಟ್ಟು ನಂದು ಹಿಂದೆ ಡ್ರೆಸ್ ಹಿಂಗೆ ಹಾರಿಸಿದ್ದು ಎಲ್ಲ ಸೀನ್ ಅವ್ರು ಹಿಂಗೆ ಹಾರಿಸ್ಬಿಟ್ಟೆ ಅವ್ರು ಓಡೋಗ್ಬೇಕಾಗಿತ್ತು ಒಂದು ಫೋಟೋಗೆ ಒಂದು ಸೀನಿಗೆ ಫೋಟೋಗೆ ಸಹ ಚೆನ್ನಾಗಿ ಬರಲಿ ಅಂತ. ಬಟ್ ಇರಲಿಲ್ಲ ಅಂದ್ರೆ ಅವ್ರು ಕರೆಕ್ಟಾಗಿ ಮಾಡಿದ್ರೆ ನಾವು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ, ನಾವು ಕರೆಕ್ಟಾಗಿ ಮಾಡಿದ್ರೆ ಅವ್ರು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ. ಕೊನೆಗೆ ಹಾರಿಸಿ ಅವ್ರು ಅಕ್ಕ ಈ ಸತಿದಾರು ಮಾಡಕ್ಕ ನನ್ಗೆ ಇಲ್ಲೇ ಎಕ್ಸಸೈಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹಂಗೆಲ್ಲ ರೇಗಿಸ್ತಿದ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲೂ ಶೂಟಿಂಗ್ ಅದು ಕಂಪ್ಲೀಟ್ ಮಾಡ್ಕೊಂಡು ಅಂದ್ರು. ಅಲ್ಲೂ ಸಹ ಕರೆಕ್ಟ್ ಹಿಂಗೆ ಅಪೋಸಿಟ್ ಆಗಿ ನನ್ಗೆ ಸನ್ಸೆಟ್ ಆಗ್ತಿತ್ತು. ಅಲ್ಲಿ ಬೇರೆ ಕಣ್ ಬಿಡಕ್ ಆಗ್ತಿಲ್ಲ. ಮೇಡಮ್ ನಗಿ ಅಂತಾರೆ. ನನ್ಗೆ ಅಳು ಬರ್ತೈತಿ, ಅಳು ಅಂದ್ರೆ ಕಣ್ಣಲ್ಲೆಲ್ಲ ನೀರ್ ಬರ್ತೈತೆ ಆ ಬೆಳಕಿಗೆ. ಇವರು ನಗಿ ಮೇಡಮ್ ಅಂತಾರೆ. ನಂಗೆ ನಗಕ್ಕೆ ಆಗ್ತಿಲ್ಲ. ಒಂದ್ ಸೀನ್ ಆಯ್ತು, ಅದೊಂದು ಆ ಸೀನ್ ಎಲ್ಲ ಮುಗಿಸ್ಕೊಂಡು ಬ್ಲ್ಯಾಕ್ ಡ್ರೆಸ್ ಶೂಟಿಂಗ್ ಆಯ್ತು. ಆಮೇಲೆ ನಮ್ ಫೋನಲ್ಲಿ ಒಂದು ಫೋಟೋ ಕೂಡ ತೆಕ್ಕೊಳಕ್ ಆಗ್ಲಿಲ್ಲ ಹೇಳ್ಬೇಕು ಅಂದ್ರೆ. ಅದೊಂದು ಟೈಮೇ ಇರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಲಾಸ್ಟ್ ಕಪಲ್ ಡ್ರೆಸ್ ಶೂಟಿಂಗ್ ಇತ್ತು ನೈಟ್. ಅದೊಂದು ಫೈರ್ ಕ್ಯಾಂಪ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಅದೊಂದು ಮತ್ತೆ ಇನ್ನೊಂದು ಸೇಮ್ ಇರಲಿಲ್ಲ, ಫೈರ್ ಕ್ಯಾಂಪ್ ಮೊದಲು ಡ್ರಿಂಕ್ ತಗೊಂತಾರೆ. ಅದೊಂದು ಡ್ರಿಂಕ್ಸ್ ಸೀನ್ ಮಾಡಿದ್ರು. ಆಕ್ಚುಲಿ ಅದು ಕೋಕೋ ಕೋಲಾ ಹಾಕಿದ್ರು. ನಾನು ಕೋಕೋ ಕೋಲಾ ಕೂಡ ಕುಡಿತಿರ್ಲಿಲ್ಲ. ಆಕ್ಚುಲಿ ನನ್ನ ಕೋಕೋ ಕೋಲಾ ಯೂಶುವಲಿ ಕೋಕೋ ಕೋಲಾ ಮಿರಿಂಡ ಅವೆಲ್ಲ ನಾನು ಕುಡಿಯೋದಿಲ್ಲ. ಅದೊಂದ್ ಬೇರೆ ಹಾಕ್ಬಿಟ್ಟು ಕುಡಿ ಅಂತ ಇದ್ ಮಾಡೋದು. ನಾನು ಇಲ್ಲ ಇದನ್ ಬದಲು ಮಾಜಾ ಜ್ಯೂಸ್ ಆದ್ರೂ ಹಾಕಿ ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡೆ. ಅವರು ಇಲ್ಲ ಮೇಡಮ್ ಇದು ವೈನ್ ಎಫೆಕ್ಟ್ ಕೊಡೋದಕ್ಕೆ ಈ ಜ್ಯೂಸ್, ನೋಡೋರು ನಿಮ್ ಡ್ರಿಂಕ್ಸ್ ಮಾಡ್ತಿದ್ದೀರಾ ಅಂತಾನೆ ಅನ್ಕೊಬೇಕು ಅಂತ ಅಂದ್ಬಿಟ್ಟು ಅದನ್ನ ಹಾಕಿರು. ಕುಡೀರಿ ಅಂತ. ಆಯ್ತು, ನಾನು ನಿಜವಾಗ್ಲೂ ಕುಡಿಯಕ್ ಆಗ್ತಿಲ್ಲ ನನಗೆ ಅಂತ ಸುಮ್ಮನೆ ಜಸ್ಟ್ ಹಿಂಗ್ ಇಟ್ಕೊಂಡು ಟೇಸ್ಟ್ ಮಾಡತಾರ, ಟೇಸ್ಟ್ ಮಾಡ್ಬಿಟ್ಟು ನೀವು ಜಸ್ಟ್ ಹಿಂಗ್ ಇಟ್ಕೊಳ್ಳಿ ಅಂತ ಅದೊಂದು ಆತರ ಅಂದ್ರು. ಸೊ ಹಾಗಾಗಿ ಅದೊಂದು ಮಾಡ್ಕೊಂಡ್ವಿ. ಕೊನೆಗೆ ಅಲ್ಲಿರೋ ಮೆಟೀರಿಯಲ್ಸ್ ನಾವೇ ಡ್ಯಾಮೇಜ್ ಮಾಡ್ಬಿಟ್ವಿ. ನಾನು ಆಕ್ಚುಲಿ ಅದು ಮಿಸ್ ಆಗಿದ್ದು. ನಾನೊಂದು ಹಿಂಗೊಂದು ಫೋಸಸ್ ಹೇಳ್ತಾ ಇದ್ರಲ್ಲ, ಒಂದ್ ಫೋಸ್ ಹೇಳಕ್ಕೆ ಬಂದೆ ನಾನು. ಆಕ್ಚುಲಿ ಈ ಫೋಸ್ ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎದ್ದು ಹಿಂಗ್ ಬರೋಷ್ಟೊತ್ತಿಗೆ ಅದೊಂದು ಗ್ಲಾಸೇ ಹೊಡೆದೋಯ್ತು. ಅದು ಅಲ್ಲಿರೋರು ಹೋಗಿ ಹೇಳಿದ್ವಿ, ಅವರು ಇರ್ಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸದ್ಯ ಫೈನ್ ಏನ್ ಹಾಕ್ಲಿಲ್ಲ ಅದಕ್ಕೆ. ಸರಿ ಆಯ್ತು ಅಂತ ಅದನ್ನ ಶೂಟ್ ಮುಗಿಸ್ಕೊಂಡ್ವಿ. ಕೊನೆಗೆ ಅಷ್ಟೆಲ್ಲ ಶೂಟ್ ಆಯ್ತು. ಅದು ಆದ್ರೆ ನನಗೆ ಬೀಚಲ್ಲಿ ಆಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಇವರು ಹೋಗಿ ಟೈಮು ಇರ್ಲಿಲ್ಲ. ಹಾಗಾಗಿ ನಮ್ಮ ಮನೇಲೂ ಬೇಗ ಬರ್ಬೇಕು ಅಂತ ಹೇಳಿದ್ರು. ಶೂಟ್ ಎಲ್ಲ ಮುಗಿಸ್ಕೊಂಡೆ. ಹಾಗಾಗಿ ನಾವು ಬೇಗ ಶೂಟ್ ಎಲ್ಲ ಮುಗಿಸ್ಕೊಂಡು ನಂಗೆ ಒಂದ್ ಬೇಜಾರಿತ್ತು, ಅಲ್ಲಿ ತನಕ ಹೋಗಿ ಬೀಚಲ್ಲಿ ಆಡ್ಲಿಲ್ವಲ್ಲ ಅಂತ ಅನ್ನೋದೊಂದು ಬೇಜಾರಿತ್ತು. ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಪಾಸಿಬಲ್ ಆದ್ರೆ ಬೀಚಿಗೆ ಒಂದ್ಸತಿ ಹೋಗಿ ಬರ್ಬೇಕು. ಇಷ್ಟು ಶೂಟಿಂಗ್ ಬಗ್ಗೆ. ಮತ್ತೆ ಇನ್ನೊಂದು ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ, ಯಾವ್ಯಾವ ತರ ಶೂಟಿಂಗ್, ಯಾವ ತರ ಅದಕ್ಕೂ ಅಮೌಂಟ್ ಅದಕ್ಕೆಲ್ಲ ಪೇ ಮಾಡಬೇಕು. ಅದೆಲ್ಲ ನೋಡ್ಕೊಬೇಕಾಗುತ್ತೆ. ನಿಮ್ಗೆ ಯಾವ್ದಾವ್ದು ಇಷ್ಟ ಆಗುತ್ತೆ ಅದನ್ನ ಬೇಕಾದ್ರೆ ತಗೊಬೋದು. ಇವ್ರು ಮೊದಲೇ ಹೇಳಿರ್ತಾರಲ್ಲ ವಿಡಿಯೋಗ್ರಾಫರ್, ಲಂಚ್ ಸಹ ಮಧ್ಯದಲ್ಲಿ ಮಾಡ್ಕೊಂಡಿಲ್ಲ. ಲಂಚ್ ಮಧ್ಯದಲ್ಲಿ ಲಂಚ್ ಅದು ಮಾಡ್ಕೊಂಡು ಫಾಸ್ಟ್ ಎಲ್ಲ ಫಾಸ್ಟ್ ಆಗಿ ಬ್ಲ್ಯಾಕ್ ಡ್ರೆಸ್ ಅಂತ ಮುಂಚೆ ಲಂಚ್ ಮಾಡ್ಕೊಂಡ್ವಿ. ಲಂಚ್ ಮಾಡ್ಕೊಂಡು ನೆಕ್ಸ್ಟ್ ಬ್ಲ್ಯಾಕ್ ಡ್ರೆಸ್ ಸೇವಿಂಗ್ ಇತ್ತು, ಅದನ್ನ ಮುಗ್ದಿದ್ದೆ 8:30 ಆಗಿತ್ತು. ಕರೆಕ್ಟ್ ಆಗಿ ಟೈಮ್ ಎಂಡ್ ಆಯ್ತು. ನಮ್ದು ಬೀಚ್ ಕ್ಲೋಸ್ ಆಗೋ ಟೈಮ್ ಆಯ್ತು. ನಮ್ದು ಫೋಟೋಶೂಟ್ ಕರೆಕ್ಟ್ ಆಗಿ ಎಂಡ್ ಆಯ್ತು. ನೆಕ್ಸ್ಟ್ ಅದೇ ಏನೇನ್ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಅಂದ್ರೆ, 1 day 2 day ಶೂಟಿಂಗು ನೀವು ಡಿಸೈಡ್ ಮಾಡ್ಕೊಳ್ಳಿ. 1 day ಶೂಟಿಂಗ್ ಬೇಕಾ 2 day ಶೂಟಿಂಗ್ ಬೇಕಾ. ಅಂದ್ರೆ ನೀವು ಒಂದು ಸಾಂಗಿಗೆ ಎಡಿಟ್ ಮಾಡಿಸ್ತಿದ್ದೀರಾ, ವಿಡಿಯೋ ಶೂಟ್ ಮಾಡಿಸ್ತಿದ್ದೀರಾ ಅಂತ ಅಂದ್ರೆ 2 day ಬೇಕಾಗತ್ತೆ. ಯಾಕಂದ್ರೆ 1 dayದಲ್ಲಿ ನಮ್ಮ ತರ ಹರಿಬರಿ ಆಗೋಗುತ್ತೆ, ಸುಮ್ಮನೆ ಟೈಮ್ ಸಿಗೋದಿಲ್ಲ, ಏನೂ ಇಲ್ಲ. ಬರೀ ನೀವು ಒಂದು ಸೇವ್ ಡೇಟ್ ಮಾಡಿಸ್ಕೊಂಡು ಬರೀ ಫೋಟೋಶೂಟ್ ಮಾಡಿಸ್ತೀರ ಅಂದರೆ 1 day ಏನಾಫ್. ಬಟ್ ಲೆಂತಿ ವಿಡಿಯೋ ಬೇಕಾದ್ರೆ 2 day ಬೇಕೇ ಬೇಕು. ಯಾಕಂದ್ರೆ ಒಂದು 5 ನಿಮಿಷನೂ ಉಸಿರಾಡಕ್ ಬಿಡೋದಿಲ್ಲ. ಬೇಗ ಒಂದು ನಂದು ಯಾವ ಫೋಟೋದಲ್ಲೂ ನಂದು ಹೇರ್ ಸ್ಟೈಲ್ ಚೇಂಜ್ ಆಗಿಲ್ಲ. ಒಂದರಲ್ಲಿ ಓಪನ್ ಹೇರ್ ಸ್ಟೈಲ್ ಬಿಟ್ಟಿದ್ದು, ನೆಕ್ಸ್ಟ್ ಒಂದು ಹೇರ್ ಸ್ಟೈಲ್ ಮಾಡಿದ್ದು, ಅದನ್ನೇ ಹಿಂಗಾಕಿ ಒಂದೇ ಹೇರ್ ಸ್ಟೈಲಲ್ಲೇ ಎಲ್ಲ ಶೂಟಿಂಗ್ ಮುಗಿಸಿದಾಯ್ತು. ಆ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಲೆಂತಿ ವಿಡಿಯೋ ಮಾಡಿಸೋದು, ಸಾಂಗಿಗೆ ಏನಾದರೂ ಶೂಟ್ ಮಾಡಿಸ್ತಿದ್ದೀರಾ ಅಂತಂದರೆ 2 day ಬೇಕಾಗುತ್ತೆ. ಅದೊಂದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಏನಂದರೆ, ನಿಮಗೆ ಡ್ರೆಸ್ಸು ರೆಂಟಲ್ಲಿ ತಗೊತಿದ್ದೀರಾ ಅಂತಂದರೆ ಮುಂಚೆನೇ 15 days ಮುಂಚೆನೇ ಹೋಗಿ ಅಲ್ಲೇ ಹೋಗಿ ವಿಸಿಟ್ ಮಾಡಿ ಡ್ರೆಸ್ಸನ್ನ ಬುಕ್ ಮಾಡಿ ಬನ್ನಿ. ಇಲ್ಲ ಅಂದರೆ ನಿಮ್ಗೆ ಆ ಡ್ರೆಸ್ ಸಿಗೋದಿಲ್ಲ. ಸೆಕೆಂಡ್ 1 ಪಾಯಿಂಟು. ಥರ್ಡ್ ಪಾಯಿಂಟ್ ಏನಂದರೆ, ಇಬ್ಬರು ಕಪಲ್ಸು ಒಟ್ಟಿಗೆ ಹೋಗಿ ಡ್ರೆಸ್ ಪರ್ಚೇಸ್ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಡ್ರೆಸ್ ಯಾವ್ದು ತೊಗೊತಿದ್ದೀರಾ ಅಂತ ಅಂದ್ಬಿಟ್ಟು.
ಅವ್ರನ್ನ ತಗೊಳೋದು ನೀವನ್ನ ತಗೊಳೋದು ಅದು ಮ್ಯಾಚ್ ಆಗದೆ ಇರೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಾವು ಮಾಡ್ಕೊಂಡಂಗೆ. ನೀವು ಆ ಮಿಸ್ಟೇಕ್ನ ಮಾಡ್ಕೊಳಕ್ ಹೋಗಬೇಡಿ. ಫೋಟೋಗ್ರಾಫರ್ಸ್ ಯಾವ ಟೈಮಿಗೆ ಹೇಳಿರ್ತಾರೆ ಅದೇ ಟೈಮಿಗೆ ನೀವು ಮೊದಲೇ ಹೋಗಿ ರೆಡಿ ಇರಬೇಕು. ಅದೊಂದು ಮಿಸ್ಟೇಕ್ನ ಯಾರೂ ಮಾಡೋಕ್ಕೋಗ್ಬೇಡಿ. ಮೊದಲೇ ಹೋಗಿ ಅಲ್ಲಿ ನಾವೇ ಟೈಮ್ ಕಿಲ್ ಮಾಡ್ದಂಗ ಆಗತ್ತೆ. ಮತ್ತೆ ನಾವು ಊಟ ಅದು ಇದು ಏನೇ ಹೋದ್ರು ಮತ್ತೆ ಒಂದಿನ ಅಂತಾನೆ ಹೋಗಿರ್ತೀವಿ, ಅದ್ರಲ್ಲಿ ಅರ್ಧ ದಿನ ಹೋದ್ರೆ ಇನ್ನು ಅರ್ಧ ದಿನ ಶೂಟ್ ಆಗುತ್ತೆ. ಅವ್ರಿಗೆ ಲಾಸ್ ಆಗಲ್ಲ, ನಮ್ಗೆ ಲಾಸ್. ಅವ್ರದ್ದೇನೋ ತಪ್ಪು. ಅವ್ರಿಗೆ ಲಾಸ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಅವರಿಗೂ ಲಾಸ್. ಯಾಕಂದ್ರೆ ಜನನ್ ಅವ್ರಿಗೂ ಒಂದಷ್ಟು ಜನ ಅಂತ ಕರ್ಕೊಂಡ್ ಬಂದಿರ್ತಾರೆ. ನಮ್ದೇ ವೇಸ್ಟ್ ಆಗುತ್ತೆ ಟೈಮ್, ಸುಮ್ಮನೆ ವೇಸ್ಟ್ ಮಾಡೋದು ಅನ್ನೋದಕ್ಕಿಂತ ಕೊನೆಗೆ ನಮಗೆ ಪ್ರೆಷರ್ ಮಾಡೋದವ್ರು, ನಮಗೆ ಪ್ರೆಷರ್ ಮಾಡ್ತಿರ್ತಾರೆ ಬೇಗ 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 ಅಂತ. ಮತ್ತೆ ಇನ್ನೊಂದಿನ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಆ ತರ ಇರೋದಿಲ್ಲ. ಯಾಕಂದ್ರೆ ಅವ್ರು ಬೇರೆ ಕಡೆ ಬುಕ್ ಮಾಡ್ಕೊಂಡಿರ್ತಾರೆ, ಅವ್ರ ಅವತ್ತು ಹೆಂಡ್ ಮಾಡಿ ಹೋಗ್ಲೇಬೇಕು. ಹಂಗಾಗಿ ಅದೆಲ್ಲ ಮಿಸ್ಟೇಕು ಮಾಡಬೇಡಿ. ಮೇಕಪ್ ನ ಮೊದಲೇ ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಂತೀರಾ ಅಥವಾ ನೀವು ಯಾರನ್ನಾರು ಕರ್ಸ್ ಮಾಡ್ಕೊಂತೀರಾ ಅಂತ ಅವ್ರನ್ನ ಜೊತೆಲೆ ಕರ್ಕೊಂಡು ಹೋಗಿ. ಯಾಕಂದ್ರೆ ನೀವು ಒಂದು ಟೈಮಿಗೆ ಹೋಗೋದು, ತಿರ್ಗಿ ಅವ್ರ ಒಂದು ಟೈಮಿಗೆ ಬರೋದು, ಅದೊಂದು ಟೈಮ್ ಮ್ಯಾಚ್ ಆಗೋದಿಲ್ಲ. ಅವ್ರನ್ನ ಜೊತೆ ಕರ್ಕೊಂಡು ಹೋಗೋದು ಬೆಸ್ಟ್ ಅಂತ ಹೇಳ್ತೀನಿ. ಬೆಸ್ಟ್ ಅಂದ್ರೆ ಹುಡುಗನ ಕಡೆಯಿಂದ ಹುಡುಗಿ ಕಡೆಯಿಂದ ಒಬ್ಬೊಬ್ರನ್ನೇ ಕರ್ಕೊಂಡು ಹೋಗಿ. ಇಲ್ಲ ಜಾಸ್ತಿ ಜನ ಕರ್ಕೊಂಡು ಹೋದ್ರೆ ಮತ್ತೆ ಅಲ್ಲಿ ಫೋಟೋ ಶೂಟ್ಸ್ ಮತ್ತೆ ಜಾಸ್ತಿ ಜನ ಇದ್ರೆ ಅದೊಂದು ಫೋಟೋಗೆಲ್ಲ ತೊಂದರೆ ಆಗುತ್ತೆ. ಅದೊಂದು ಮಿಸ್ಟೇಕ್ನ ಮಾಡಬೇಡಿ. ಅದೊಂದು ಮತ್ತೆ ಇನ್ನೊಂದು ಏನಂದ್ರೆ ಅದೇ ಹೇಳದ್ನಲ್ಲ, ಈಗ ಒನ್ ಡೇ ಶೂಟಿಂಗ್ ಇದ್ರೆ ಲೆಂತೆ ಒನ್ ಡೇ ಫುಲ್ ಶೂಟಿಂಗ್ ಮಾಡ್ತಿರ್ತಾರೆ. ನಮಗೆ ಇವನ್ ನಮ್ಗೆ ಒಂದು ಫೋನ್ ತಗೊಂಡು ಶೂಟ್ ಅಂದ್ರೆ ನಮಗೆ ನಾವು ಫೋಟೋ ಕೂಡ ತಕ್ಕೊಳಕ್ ಆಗೋದಿಲ್ಲ. ನಾವು ಇಡೀ ಶೂಟಲ್ಲಿ ನಾವು ತಗೊಂಡಿದ್ದೆ 2 ಫೋಟೋ. ಮತ್ತೆ ಮನೆಯಿಂದ 10 ಸತಿ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗಾಬರಿ ಆಗಿದ್ರು, ಏನಾಯ್ತು ಅಂತ ಅವ್ರು ಗಾಬರಿ ಆಗ್ಬಿಟ್ಟಿದ್ರು ನಾನು ರಿಸೀವ್ ಮಾಡದೆ ಇರೋದು ನೋಡಿ. ಯಾಕಂದ್ರೆ ಇವ್ರ ಫೋನು ಇವ್ರ ಹತ್ರ ಇರ್ಲಿಲ್ಲ, ನನ್ನ ಫೋನು ನನ್ನ ಹತ್ರ ಇಲ್ಲ, 2 ಇವ್ರ ಅಕ್ಕನ ಹತ್ರನೇ ಕೊಟ್ಬಿಟ್ಟಿದ್ವಿ. ಯಾಕಂದ್ರೆ ನಾನು ಫೋನ್ ನೋಡೋಷ್ಟು ಸಹ ಟೈಮ್ ಇರಲಿಲ್ಲ. ಎಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಏನಾಯ್ತು ಅಂತ ಅಂದ್ಬಿಟ್ಟು. ಅದೊಂದಾಗತ್ತೆ. ಸೊ ಟೈಮ್ ಮಾಡ್ಕೊಳ್ಳಿ. 2 ದಿವಸ ಶೂಟಿಂಗ್ ಇದ್ದಾಗ ನೀವು ಆರಾಮ್ಸೆ ನೀವು ಫೋನ್ ತೊಗೊಂಡು ನೀವು ಫೋಟೋ ಇಟ್ಕೊಳ್ಳೋ ಅಷ್ಟು ಟೈಮ್ ಇರುತ್ತೆ. ನಾನು ಮನೇಲಿ ಹೋದ್ಮೇಲೆ ಕೇಳಿದ್ರು 1 ಫೋಟೋದಾದ್ರು ಇಟ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ತೋರಿಸಿದಕ್ಕೆ ಬೈದ್ರು. ಇದೇ ಫೋಟೋ ಇದು ಇಟ್ಕೊಂಡಿದ್ದು, ಒಂದು ಫುಲ್ ಫೋಟೋ ಇಟ್ಕೊಂಡಿಲ್ಲ, ಬರೀ ಸೆಲ್ಫಿ ಇಟ್ಕೊಂಡಿದ್ದೆ ಅಷ್ಟೇ. ಇವ್ರ ಫ್ರೆಂಡ್ ಮಾಡಿಲ್ಲ ವಿಡಿಯೋ, ನಮ್ಮ ಫ್ರೆಂಡ್ಸ್ ಮಾಡಿಲ್ಲ. ನಾವ್ ಹೇಳಿದ್ವಿ ಫೋಟೋಸ್ ವಿಡಿಯೋಸ್ ನನ್ನ ಫ್ರೆಂಡ್ ಬಿಡಿ, ಅವಳು ಮೂಡಲ್ಲೇ ಇರ್ಲಿಲ್ಲ. ಆಕ್ಚುಲಿ ಅವಳು ಬಂದು ಬೇಜಾರಾಗ್ಬಿಟ್ಟಿದ್ಲು ಆ ಟೈಮಲ್ಲಿ. ನಾನು ಬೇರೆ ನಂದು ಬಿಸಿ ಇದ್ರಲ್ಲಿ ಅವಳಿಗೆ ಗೊತ್ತಿತ್ತು, ನಾನು ಮಾತಾಡ್ಸಕ್ ಆಗ್ಲಿಲ್ಲ. ಅವಳನ್ನ ಕರ್ಕೊಂಡು ಹೋಗಿದ್ದಷ್ಟೇ. ಅಲ್ಲಿ ಹೋದ್ಮೇಲೆ ನಾನು ಜಾಸ್ತಿ ಮಾತಾಡ್ಸಕ್ ಆಗ್ಲಿಲ್ಲ. ಅದೇ ಗ್ಯಾಪ್ ಏನಾಯ್ತು, ಗ್ಯಾಪಲ್ಲೇ ಮಾತಾಡಿಸ್ದೆ. ಬಟ್ ಆದ್ರೂ ಅವಳು ಯಾರ ಹತ್ರನೂ ಮಿಂಗಲ್ ಆಗ್ತಿರ್ಲಿಲ್ಲ. ಆಗಾಗ ಅವಳು ಬೇಜಾರಾಗ್ಬಿಟ್ಟಿದ್ಲು. ಅದೊಂದಾಯ್ತು. ಇವ್ರ ಫ್ರೆಂಡ್ಸ್ ಎಲ್ಲ ಸುಮ್ಮನೆ ರೇಗಿಸ್ತಾ ಇದ್ರು ಬಂದೆ. ಇವ್ರ ಪಾಡಿಗೆ ಇವ್ರ ಫೋಟೋ ಶೂಟ್ ಅಂತ ಸಪರೇಟ್ ಏನೋ ಒಂದು ವಿಡಿಯೋನು ಮಾಡ್ಕೊಳಕ್ ಆಗಿಲ್ಲ. ಬೇರೆ ಸಪರೇಟ್ ಅಂತ ಏನೋ ಒಂದು ಶೂಟ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ನಾವ್ ಅನ್ಕೊಂಡಿದ್ವಿ ರೀಲ್ ಮಾಡೋಣ, ರೀಲ್ಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಡ್ರೆಸ್ಸಸ್ ಚೆನ್ನಾಗಿದ್ವು, ಅದೊಂದು ಡ್ರೆಸ್ ಎಲ್ಲ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. ಅದು ಕೂಡ ಆಗ್ಲಿಲ್ಲ. ಈ ತರ ಎಲ್ಲ ಆಯ್ತು ಮಿಸ್ಟೇಕ್ಸ್. ಅದೇ ಬೇಗ ಹೋಗಿ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಪಾಯಿಂಟ್ಸ್ನ ನೋಟ್ ಔಟ್ ಮಾಡ್ಕೊಳ್ಳಿ. ಏನಾದರೂ ಅದೇ ಆದಷ್ಟು ನೀವು ಯಾವ ಡ್ರೆಸ್ಸಸ್ ಎಲ್ಲ ತಗೊಂಡೋಗ್ತೀರ ಆದಷ್ಟು ಕವರ್ ಮಾಡಕ್ಕೆ ಹೇಳಿ. ಕವರ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದಷ್ಟು ಆ ಡ್ರೆಸ್ನ ಕವರ್ ಮಾಡಬೇಕು ಅಂದ್ರೆ ನೀವು ಆನ್ ಟೈಮಲ್ಲಿ ಇರಬೇಕು. ಆನ್ ಟೈಮಲ್ಲಿ ಇದ್ರೆ ಅಷ್ಟು ಡ್ರೆಸ್ಸಸ್ನ ಕವರ್ ಮಾಡ್ತಾರೆ. ಇಲ್ಲಾಂದ್ರೆ ಆ ಡ್ರೆಸ್ ಬೇಡ ಈ ಡ್ರೆಸ್ ಬೇಡ ಅಂತ ಅವರೇ ಹೇಳ್ಬಿಡ್ತಾರೆ. ನಾವು ಅಂದ್ಕೊಂಡು ಬಂದಿರ್ತೀವಿ ಈ ಡ್ರೆಸ್ಸಲ್ಲಿ ಮಾಡಿಸ್ಬೇಕು, ನಾನು ಅಂದ್ಕೊಂಡೋಗಿದ್ದೆ ಸ್ಯಾರಿಲಿ ಮಾಡಿಸ್ಬೇಕು ಅಂತ. ಅವರು ಟೈಮ್ ಆಗಿಲ್ಲ, ಮತ್ತು ಅಲ್ಲಿಗೆ ಹೋಗೋಕ್ಕಾಗಲ್ಲ, ರೀಚ್ ಆಗಲ್ಲ, ಏನೋ ರೂಮಿಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಯಾರಿ ಕ್ಯಾನ್ಸಲ್ ಮಾಡಿಸಿದ್ರು. ಹಾಗಾಗಿ ಆ ಥರನೂ ಆಗುತ್ತೆ. ಅದೊಂದು ನೋಡ್ಕೊಳ್ಳಿ. ನೀವು ಆನ್ ಟೈಮಲ್ಲಿದ್ದರೆ ಎಲ್ಲ ಡ್ರೆಸ್ಸಸ್ ಕವರ್ ಆಗುತ್ತೆ. ನೀವು ಯಾವ ಪ್ಲೇಸಸ್ ಕೇಳ್ತೀರಾ ಆ ಪ್ಲೇಸಸ್ ಅವರು. ನಾವು ಬೀಚ್ ಬೇಕು ಅಂತ ಕೇಳಿದ್ವಿ. ಬೀಚ್ ಬೇಕು ಅಂತ ಅದಕ್ಕೆ 1 ಅವರೇ ಕರ್ಕೊಂಡು ಅಂದರೆ ಅದಾಗಿದ್ರೆ ಪ್ರೈವೇಟ್ ಬೀಚು ಕ್ರೌಡ್ ಇರೋದಿಲ್ಲ. ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋದ್ರು ನಮಗೆ. ನೀವು ಯಾವ ಪ್ಲೇಸಸ್ ಬೇಕು ಅಂತ ನೀವು ಮೊದಲೇ ಡಿಸೈಡ್ ಮಾಡಿ ಹೇಳಿ ಅವ್ರಿಗೆ, ಈ ಪ್ಲೇಸಸ್ನಲ್ಲಿ ಬೇಕು ಅಂತಂದರೆ. ಸೊ ಅವರು ಅಲ್ಲಿಗೆ ಲೊಕೇಶನ್ಗೆ ಆನ್ ಟೈಮಲ್ಲಿ ಇರ್ತಾರೆ ಫೋಟೋಗ್ರಾಫರ್ ಸಹ. ನಾವು ಹೋದ್ರೆ ಬೇಗ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಇಷ್ಟು ಡ್ರೆಸ್ ಕವರ್ ಮಾಡಿದ್ವಿ. ಸೀರೆ ಒಂದು ಮಾಡೋಕ್ಕಾಗಲಿಲ್ಲ, ಸೀರೆ ಬಿಟ್ಟು ಇನ್ನೆಲ್ಲ ಡ್ರೆಸ್ಸು ಕವರ್ ಮಾಡಿದ್ವಿ. ಕವರ್ ಮಾಡ್ಕೊಂಡು ನೆಕ್ಸ್ಟ್ ಅದೇ ಆಟ ಆಡೋಕ್ಕಾಗಲಿಲ್ಲ. ಅಲ್ಲಿ ಹೋದ್ವಿ, ಊಟ ಮಾಡಿರಲಿಲ್ಲ, ರಾತ್ರಿ ಬೇರೆ ಹಶ್ವಾಗ್ತಿತ್ತು. ಹೋದ್ವಿ, ಊಟ
ಆ್ಯಕ್ಚುಲಿ ಅಲ್ಲಿ ಹೋಟೆಲ್ ಸೈಡ್ ಯಾವ ಊಟನೂ ನನಗೆ ಇಷ್ಟನೂ ಆಗಲಿಲ್ಲ. ಹೋಟೆಲ್ ಸೈಡ್ ಊಟಗಳು ಆ ರೋಡ್ ಸೈಡ್ ಹೋದ್ವಿ, ರೋಡ್ ಸೈಡ್ ತಿಂದ್ವಿ ಎಗ್ ರೈಸ್ ಚೆನ್ನಾಗಿತ್ತು. ನಿಜವಾಗ್ಲೂ ರೋಡ್ ಸೈಡೇ ತುಂಬ ಚೆನ್ನಾಗಿತ್ತು ನಮಗೆ. ರೋಡ್ ಸೈಡ್ ಚೆನ್ನಾಗಿ ಹೋಟೆಲ್ಗಿಂತ ರೋಡ್ ಸೈಡೇ ನಮ್ಗೆ ಇಷ್ಟ ಆಯಿತು ಫುಡ್ಡು. ಊಟ ಎಲ್ಲ ಮಾಡ್ಕೊಂಡ್ವಿ, ಊಟ ಮಾಡಿಕೊಂಡು ಹೊರಟ್ವಿ. ಅಲ್ಲಿಂದ ಹೊರಟೆ ನಾವು ಇವರು ಬಂದರು, ನಮಗೆ ಲಗೇಜ್ ಜಾಸ್ತಿ ಇದ್ರಿಂದ ಇವರು ಬೆಂಗಳೂರಿಗೆ ಬಂದರು ನನ್ನ ಜೊತೆಗೆ. ಬೆಂಗಳೂರಿಗೆ ಬಂದು ನನ್ನ ರೆಂಟಲ್ ಡ್ರೆಸ್ ಏನಿತ್ತು ಅದು ಟೈಮ್ ನಮಗೆ ಆಲ್ರೆಡಿ ಮುಗ್ದಿತ್ತು. ನಮಗೆ ಆ್ಯಕ್ಚುಲಿ ಒನ್ ಡೇ ಎಕ್ಸ್ಟ್ರಾನೇ ಕೊಟ್ಟಿದ್ರು ಹೇಳಬೇಕು ಅಂದರೆ. ಹಾಗಾಗಿ ಅದನ್ನ ನಾವು ನೆಕ್ಸ್ಟ್ ಡೇ ರಿಟರ್ನ್ ಮಾಡಲೇಬೇಕಿತ್ತು. ಬೇರೆ ಯಾರಿಗೂ ಕೊಡಲ್ಲ ಆ ತರ. ನೆಕ್ಸ್ಟ್ ಒನ್ ಡೇ ದೂರ ಜಾಸ್ತಿ ಆದ್ರೆ ಅಂತ ನೆಕ್ಸ್ಟ್ ಹೇಳಿದ್ರು ಹೋಗಿ ಅದಕ್ಕೆ ರೆಂಟ್ ಎಕ್ಸ್ಟ್ರಾ ಪೇ ಮಾಡಬೇಕು, ಹಂಗಿರುತ್ತೆ. ಹಂಗಾಗಿ ನಾವು ದೂರ ಅಂತ ಹೇಳಿದ್ವಿ. ನಾವು ದೂರ ಅಂತ ಹೇಳಿದಕ್ಕೆ ಅವರು ಅರ್ಥ ಮಾಡ್ಕೊಂಡು ನಾವು ಬಂದಿದ್ದೆ ನೈಟ್ ಅಲ್ವಾ, ನೈಟ್ ಜರ್ನಿ ಮಾಡಿದ್ವಿ, ಬೆಳಗ್ಗೆ ಬಂದ್ವಿ. ಹಂಗಾಗಿ ಅವತ್ತು ನೆಕ್ಸ್ಟ್ ಡೇ ಹೋಗಿ ನಾವು ಕೊಟ್ಟು ಅವತ್ತಿನ ದಿನಾನೇ ನಾವು ಯಾವಾಗ ಬಂದ್ವಿ ಅವತ್ತಿನ ದಿನಾನೇ ಹೋಗಿ ಮನೇಶ್ವರ ರಿಟರ್ನ್ ಕೊಟ್ಟು ನೆಕ್ಸ್ಟ್ ಎಕ್ಸ್ಟ್ರಾ ಏನು ಕಟ್ಟಿಸ್ಕೊಂಡಿರ್ತಾರೆ ಅದು ಅಮೌಂಟ್ ರಿಟರ್ನ್ ಕೊಡ್ತಾರೆ. ಅವರು ಏನೆಲ್ಲ ನೋಡ್ಕೊತಾರೆ, ಯಾವ ಥರ ಡ್ಯಾಮೇಜ್ ಏನಾಗುತ್ತೆ ಎಲ್ಲ ನೋಡ್ಬಿಟ್ಟು ರಿಟರ್ನ್ ತೊಗೊಂಡ್ಬಿಟ್ಟು ಅಮೌಂಟ್ ಪೇ ಮಾಡ್ತಾರೆ. ಸೊ ಇಷ್ಟು ಪ್ರೀ ವೆಡ್ಡಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ನಾವೆಲ್ಲ ಆಲ್ಮೋಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಅದೇ ಹೊಸ ಇವಾಗ ಹೊಸಬ್ರು ಮಾಡಿಸ್ಕೊಬೇಕು, ಈ ಪ್ರೀ ವೆಡ್ಡಿಂಗ್ ಶೂಟ್ ಈ ಥರ ಮಾಡಿಸ್ಕೊಬೇಕು ಅನ್ನೋರಿಗೆ ಇದೊಂದು ವಿಡಿಯೋ ಯೂಸ್ ಆಗಲಿ ಅಂತ. ಯಾಕಂದರೆ ನಾವು ನಮ್ಮ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಅಂತ ಹಂಗೆ ಕೇಳ್ಕೊಂಡು ಆ ಸಜೆಷನ್ ಅಂತ ಕೆಲವೊಂದು ಅದೇ ಗೊತ್ತಾಗಲ್ಲ, ಕೆಲವೊಂದು ಫಸ್ಟಿಗೆ ಮಾಡಿಸ್ಬೇಕು ಅಂತ ಇದ್ದಾಗ. ಹಾಗಾಗಿ ಈ ವಿಡಿಯೋದಿಂದ ಅವರಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾವೊಂದು ಈ ವಿಡಿಯೋ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.